ನಮಸ್ಕಾರ. ಇವಾಗ ಇದರಲ್ಲಿ ಗೋಲ್ ಶೀಟ್ ನಾವು ರೆಡಿ ಮಾಡುವಂತದ್ದು ಕಲಿಯೋಣ. ಓಕೆ, ಈ ವಿಡಿಯೋ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ. ಓಕೆ, ನಿಮ್ಗೆ ಟೈಮ್ ಮಾಡಿಕೊಂಡು ಈ ವಿಡಿಯೋನ ನೋಡಬೇಕು, ಅದರ ಪ್ರಕಾರ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಓಕೆ, ಗೋಲ್ ಇಲ್ಲ ಅಂದ್ರೆ ಲೈಫ್ ಅಲ್ಲಿ ನೋ ರೋಲ್ ಅಂತ. ಪ್ರತಿಯೊಂದಕ್ಕೂ ನಾವಿಲ್ಲಿ ಟೈಮ್ ಹಾಕಿ ಅದನ್ನು ಮುಗಿಸ್ತಾ ಹೋಗ್ಬೇಕು, ಆಮೇಲೆ ಸಬ್ಮಿಟ್ ಮಾಡಬೇಕು. ಇದ್ರಲ್ಲಿ ನೀವು ಈ ಗೋಲ್ ರೆಡಿ ಮಾಡ್ತೀರಾ, ಆಮೇಲೆ ರಿವ್ಯೂ ಮಾಡ್ತೀರಾ, ಆಮೇಲೆ ಅಚೀವ್ ಮಾಡಲಿಕ್ಕೆ ಬೇಕಾದಂತ ನಾವು ಯಾವುದು ಕಮ್ಯುನಿಟಿಯನ್ನ ಬಿಲ್ಡ್ ಮಾಡುವಂಥದ್ದು. ಓಕೆ, ಮೊದಲು ನೀವೇನ್ ಮಾಡಬೇಕು, ನೀವು ಒಂದು ಎಕ್ಸೆಲ್ ಶೀಟ್ ಮಾಡಬೇಕು. ಎಕ್ಸೆಲ್ ಶೀಟ್, ಓಕೆ, ಆಲ್ಮೋಸ್ಟ್ ಎಲ್ಲ ಹತ್ರ ಕಂಪ್ಯೂಟರ್ ಇರುತ್ತೆ, ನೀವು ಎಕ್ಸೆಲ್ ಶೀಟ್ ರೆಡಿ ಮಾಡಬೇಕು. ಯಾರ ಹತ್ರ ಕಂಪ್ಯೂಟರ್ ಶೀಟ್ ಇಲ್ಲ, ಮೊಬೈಲಲ್ಲಿ ಕೂಡ ಗೂಗಲ್ ಶೀಟ್ ಅಂತ ನೀವು ರೆಡಿ ಮಾಡ್ಕೋಬಹುದು. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ರೆಡಿ ಮಾಡ್ಬೋದು. ಅಕಸ್ಮಾತ್ ಯಾವುದು ಆಗಿಲ್ಲ ಅಂದ್ರೂ ನೀವು ಅದಕ್ಕೊಂದು ಸಪರೇಟ್ ಡೈರಿಯನ್ನ ಮೇಂಟೈನ್ ಮಾಡಬೇಕು, ಪುಸ್ತಕವನ್ನ ಮೇಂಟೈನ್ ಮಾಡಬೇಕು. ಓಕೆ, ಯಾರಿಗಾದ್ರೂ ಟೆಂಪ್ಲೇಟ್ ಬೇಕಿದ್ರೆ ನನಗೆ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಬೇಕು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಗೋಲು ಮಾಡುದು ಮಾತ್ರ ಅಲ್ಲ, ಅದನ್ನು ನಾವು ವಾರ ವಾರ, ತಿಂಗಳು ರಿವ್ಯೂ ಮಾಡಬೇಕು, ಸಕ್ಸಸ್ ಅನ್ನ ಮೆಜರ್ ಮಾಡಬೇಕು. ಅದಕ್ಕೋಸ್ಕರ ಗೋಲ್ ಟ್ರ್ಯಾಕಿಂಗ್ ರಿಲೇಟೆಡ್ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೇನೆ, ಅದಕ್ಕೆ ನೀವು ಜಾಯಿನ್ ಆಗ್ಬೋದು. ಓಕೆ, ಇವಾಗ ಎಕ್ಸೆಲ್ ಶೀಟ್ ಅನ್ನು ಶೇರ್ ಮಾಡ್ತೇನೆ. ಓಕೆ, ಈ ತರ ನೀವು ಆಲ್ರೆಡಿ ಕೆಲವರು ಹಿಂದೆ ಗೋಲ್ ಮಾಡಿರ್ಬೋದು, ಅಥವಾ ಮಾಡಿಲ್ಲ ಅಂದ್ರೆ ಇದು ಹೊಸ್ತಂತ ತಗೊಳ್ಳಿ. ಓಕೆ, ಮಾಡಿದ್ರೆ ಅದನ್ನು ಇಲ್ಲಿ ರಿವ್ಯೂ ಪ್ರೊಸೆಸ್ ಪ್ರತಿ ವರ್ಷನೂ ಇದೇ ತರ ಹೋಗುತ್ತೆ. ಒಂದು ಶೀಟ್ ಮಾಡ್ತೀರಾ, ಹಳೆ ಗೋಲನ್ನು ರಿವ್ಯೂ ಮಾಡ್ತೀರಾ, ಏನಲ್ಲಿ ಅಚೀವ್ ಆಗಿದೆ, ಏನು ಅಚೀವ್ ಆಗಿಲ್ಲ, ಅಚೀವ್ ಆಗೋದಕ್ಕೆ ಕಾರಣ ಏನು, ಅದನ್ನು ಹೈಲೈಟ್ ಏರಿಯಾ ಅಂತ ಕನ್ವರ್ಟ್ ಮಾಡಿಕೊಂಡು, ಫೋಕಸ್ಡ್ ಏರಿಯಾ ಅಂತ ಕನ್ವರ್ಟ್ ಮಾಡಿಕೊಂಡು ಅದನ್ನು ಈ ಇದರಲ್ಲಿ ತಿದ್ಕೊಳ್ಳುವಂಥದ್ದು, ಮತ್ತು ಈ ವರ್ಷದ ಗೋಳನ್ನು ರೆಡಿ ಮಾಡುವಂಥದ್ದು. ರೆಡಿ ಮಾಡಿಬಿಟ್ಟು ಅದನ್ನು ನಾವು ಡೈಲಿ, ವೀಕ್, ಹಾಫ್ ಇಯರ್ಲಿ, ಇಯರ್ಲಿ, ಹಾಫ್ ಇಯರ್ಲಿ, ವೀಕ್ಲಿ ಆ ಥರ ಮಾಡಿಕೊಂಡು ಅಚೀವ್ ಮಾಡ್ತಾ ಹೋಗುವಂಥದ್ದು. ಓಕೆ, ಆದ್ದರಿಂದ ನಿಮಗೆ ನಿಮ್ದು ಆದಂಥ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಅಥವಾ ನಿಮ್ಮದೊಂದು ಪ್ರೊಫೈಲ್ ಇರುತ್ತೆ. ಆ ಪ್ರೊಫೈಲಿಗೆ ಬೇಕಾದಂಥ ನೀವು ಚೆಕ್ ಲಿಸ್ಟ್ ಮಾಡ್ಕೋಬೇಕು. ಓಕೆ, ಫಸ್ಟಿಗೆ ನಾವು ಕೆಲವು ಮ್ಯಾಂಡೇಟರಿ ಥಿಂಗ್ ಇರುತ್ತೆ, ಕೆಲವರು ಅದನ್ನೇ ಮಾಡಿರೋದಿಲ್ಲ. ಓಕೆ, ಅದನ್ನು ನೀವು ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಚೆಕ್ ಲಿಸ್ಟ್ ಮಾಡಬೇಕು. ಆ ಚೆಕ್ ಲಿಸ್ಟ್ ಇಲ್ಲಿಂದ ಆಲ್ರೆಡಿ ನಾನು ಇದು ಏನಂದ್ರೆ, ಒಂದು ಎಂಪ್ಲಾಯ್ ಆದ್ಮೇಲೆ ಸ್ಯಾಲರಿಡ್ ಎಂಪ್ಲಾಯ್, ಅಥವಾ ನೀವು ಎಂಟರ್ಪ್ರನರ್ ಅಥವಾ ಫ್ರೀಲಾನ್ಸರ್, ಈ ತರಕ್ಕೊಂದು ನಾವು ಚೆಕ್ ಲಿಸ್ಟ್ ಮಾಡಿದ್ದೇನೆ. ಇದನ್ನು ನೀವು ಫಾಲೋ ಮಾಡಬಹುದು. ಇದು ಕೆಲವು ಇದರಲ್ಲಿ ಮ್ಯಾಂಡೇಟರಿ ಇರುತ್ತೆ. ಯಾವುದು ನಿಮ್ಗೆ ಇದರಲ್ಲಿ ಇಲ್ಲ, ಅಥವಾ ನೀವು ಇದನ್ನು ಕೆಳಗಡೆ ಆಡ್ ಮಾಡ್ಕೋಬಹುದು. ಓಕೆ, ಈಗ ಲೈಫ್ ಗೋಲ್ ಅಂದ್ರೆ ಏನಿರುತ್ತೆ ಅದರಲ್ಲಿ, ವೆಲ್ತ್ ಗೋಲ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಇದೆಲ್ಲ ಫಿಕ್ಸ್ ಆದ್ರೆ ಎಲ್ಲ ಆಲ್ಮೋಸ್ಟ್ ಲೈಫ್ ಫಿಕ್ಸ್ ಮಾಡಿದಾಗೆ. ಇದರಲ್ಲಿ ಪ್ರಾಬ್ಲಮ್ ಆದ್ರೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸೊ ವೆಲ್ತ್ ಗೋಲು, ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಗೋಲು. ಸಮಯ ಹೋದಾಗೆ ನಾವು ನಮ್ಮ ಹೆಲ್ತ್ ಕಾನ್ಸಂಟ್ರೇಷನ್ ಕೊಡಬೇಕು. ಹೆಲ್ತ್ ಈಸ್ ಒನ್ ಆಫ್ ದ ಟೂಲ್ ಅದು. ಓಕೆ, ಅದು ಸರಿ ಇಲ್ಲ ಅಂದ್ರೆ ಯಾವುದು ಸರಿ ಆಗೋಲ್ಲ, ಹೆಲ್ತ್ ಗೋಲ್. ಆಮೇಲೆ ಕ್ಯಾರಿಯರ್, ನಮ್ಮ ಪ್ರೆಸೆಂಟ್ ಕ್ಯಾರಿಯರ್ ಅಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಇದೆ, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಫ್ಯೂಚರ್ ಅಲ್ಲಿ, ಅದಕ್ಕೆ ನೀವು ಇದು ಅದಕ್ಕೆ ಫೋಕಸ್ ಮಾಡಬೇಕು. ಲರ್ನಿಂಗ್, ಯಾಕೆಂದ್ರೆ ನೀವು ಯಾವಾಗ ಲರ್ನಿಂಗ್ ಸ್ಟಾಪ್ ಮಾಡ್ತೀರಾ ಅಲ್ಲಿ ನಿಮ್ಮ ಗ್ರೋತ್ ಸ್ಟಾಪ್ ಆಗುತ್ತೆ. ಆದ್ದರಿಂದ ಈ ತರ ಲರ್ನಿಂಗ್ ಅನ್ನು ನೀವು ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದು ಟಾರ್ಗೆಟ್ ಇಟ್ಟು 6 ಮಂತ್ಗೆ ಒಂದು ಇಷ್ಟು ನ್ಯೂ ಸ್ಕಿಲ್ ನಾನು ಡೆವಲಪ್ ಮಾಡ್ತಾ ಹೋಗ್ಬೇಕು.
ಅಥವಾ ನಂದು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು, ಅದು ಲರ್ನಿಂಗ್ ಅಲ್ಲಿ ನೀವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಆಮೇಲೆ ಸ್ಪಿರಿಚುವಲ್ ಗೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪಿರಿಚುವಲ್ಗೂ ನೀವು ಫೋಕಸ್ ಮಾಡಬೇಕು. ಓಕೆ, ನೀವು ತೀರ್ಥಯಾತ್ರೆಗೆ ಹೋಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ವಿಸಿಟ್ ಹೋಗಿರ್ಬೋದು, ಫ್ಯಾಮಿಲಿ ಸಮೇತ ಹೋಗಿರುವಂಥದ್ದು, ಅಥವಾ ಮೆಡಿಟೇಷನ್, ಆ ಥರ ಬೇರೆ ಬೇರೆ ಗೋಲ್ ಮಾಡ್ತೀರಾ, ಅದಕ್ಕೆ ನೀವು ಫಾಸ್ಟಿಂಗ್ ಮಾಡ್ತೀರಾ ಅಥವಾ ಮಾಡಾಕ್ತೀರಾ, ಇಂಥದ್ದೆಲ್ಲ ನೀವು ಗೋಲ್ ಮಾಡು, ಅದು ಸ್ಪಿರಿಚುವಲ್ ಗೋಲ್ಗೆ ಬರುತ್ತೆ. ಆಮೇಲೆ ಕಾಂಟ್ರಿಬ್ಯೂಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಂಟ್ರಿಬ್ಯೂಷನ್ ಯೂನಿವರ್ಸ್ ಯಾವಾಗ ಕೊಡುತ್ತೆ ಅಂದರೆ ಯಾರು ಕೊಡ್ತಾರೆ ಅವರಿಗೆ ಕೊಡುವಂಥ ಕ್ರಮ. ಓಕೆ, ನಾವು ಎಲ್ಲವನ್ನು ನಮಗೋಸ್ಕರ ನಾನು ಕನ್ಸ್ಯೂಮ್ ಮಾಡಿದ್ರೆ ಸ್ವಾರ್ಥ ಇದ್ರೆ ಅಲ್ಲಿ ನಿಮಗೆ ಅಬಂಡೆನ್ಸ್ ಇರೋಲ್ಲ. ಓಕೆ, ನೀವು ಯಾವಾಗ ಒಂದಿಷ್ಟು ಪರ್ಸೆಂಟೇಜ್ ಅಂತ ನಾವು ಸೋಷಿಯಲ್ ಕಾಂಟ್ರಿಬ್ಯೂಷನ್ಗೆ ಮನಿ ಇರ್ಬೋದು ಅಥವಾ ಎಫರ್ಟ್ ಇರ್ಬೋದು, ಅದು ಬೇರೆ ಬೇರೆ ರೂಪದಲ್ಲಿರುತ್ತೆ. ಇನ್ನೊಬ್ಬರಿಗೆ ನೀವು ಟೀಚ್ ಮಾಡೋದು, ನಾಲೆಜ್ ಶೇರಿಂಗ್ ಇರ್ಬೋದು, ಸೆಷನ್ಸ್ ಇರ್ಬೋದು, ಮೋಟಿವೇಶನ್ಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್, ಅಥವಾ ಎನ್ವೈರನ್ಮೆಂಟಲ್ಗೆ ಬೇಕಾದಂಥ ಗಿಡ ನೆಡೋದು, ಗಿಡ ಸ್ಪಾನ್ಸರ್ ಮಾಡೋದು, ಮಕ್ಕಳಿಗೆ ಸ್ಪಾನ್ಸರ್ ಮಾಡೋದು, ಈ ಥರ ಎಲ್ಲ ಇದು ಕಾಂಟ್ರಿಬ್ಯೂಷನ್ ಗೋಲಲ್ಲಿ ನೀವು ಹಾಕಬೇಕು. ಆಮೇಲೆ ಪರ್ಸನಲ್ ಗ್ರೋತ್. ಓಕೆ, ಅಂದರೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್, ಲುಕ್ ಇರ್ಬೋದು, ಅಥವಾ ಆಟಿಟ್ಯೂಡ್ ಇರ್ಬೋದು, ಅಥವಾ ಮೈಂಡ್ಫುಲ್ನೆಸ್ ಇರ್ಬೋದು, ಅಥವಾ ಈಗ ಪರ್ಸನಲ್ ಕೋಚ್ ಇರ್ತಾರೆ, ಅವರ ಜೊತೆ ಇದು ಮಾಡುವಂಥದ್ದು, ಈ ಥರ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಇರುತ್ತೆ. ಅದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೀವು ಗೋಲ್ ಹಾಕೋಬೇಕು. ಅಥವಾ ಯಾವುದೋ ಒಂದು ಲ್ಯಾಂಗ್ವೇಜ್ ಕಲಿಯುವಂಥದ್ದು, ಅದೆಲ್ಲ ಪರ್ಸನಲ್. ಓಕೆ, ಆಮೇಲೆ ರಿಲೇಶನ್ಶಿಪ್ ಕೆಲಸ ನಾವು ಅದಕ್ಕೂ ಕೂಡ ನೀವು ಗೋಲ್ ಹಾಕಿ ಮಾಡ್ತಾ ಹೋಗ್ಬೇಕು. ಕೆಲಸ ಎಲ್ಲ ಬ್ಯುಸಿ ಅಂತ ಫ್ಯಾಮಿಲಿ ಟೈಮ್ ಕೊಡೋಲ್ಲ, ಅಥವಾ ಫ್ರೆಂಡ್ಸ್ ಡಿಸ್ಕನೆಕ್ಟ್ ಮಾಡ್ಕೊಳ್ತೀರಾ, ಆ ಥರ. ಸೊ ನೀವಲ್ಲಿ ರಿಲೇಶನ್ಶಿಪ್ ಗೋಲ್ ಕೂಡ ನೀವು ಒಂದಷ್ಟು ನೀವು ಇದು ಮಾಡಬೇಕು. ಓಕೆ, ಇದು ಜಸ್ಟ್ ಟೆಂಪ್ಲೇಟ್ ಅಷ್ಟೇ. ಇದು ಇಷ್ಟು ಏರಿಯಾ ಯಾವುದು, ವೆಲ್ತ್, ಹೆಲ್ತ್, ಕ್ಯಾರಿಯರ್, ಲರ್ನಿಂಗ್, ಸ್ಪಿರಿಚುವಲ್, ಕಾಂಟ್ರಿಬ್ಯೂಷನ್, ಪರ್ಸನಲ್, ರಿಲೇಷನ್, ಇನ್ನೇನಾದ್ರು ಇದ್ರೆ ನೀವು ಇಲ್ಲಿ ಹಾಕ್ಬೋದು. ಓಕೆ, ಅದಕ್ಕೆ ಸಂಬಂಧಪಟ್ಟಂತ ಚೆಕ್ ಲಿಸ್ಟ್ ಮಾಡುವಂಥದ್ದು. ಈಗ ವೆಲ್ತ್ ಅಂತಂದ್ರೆ ಇನ್ಸೂರೆನ್ಸ್, ಒಂದು ಟರ್ಮ್ ಇನ್ಸೂರೆನ್ಸ್ ಕಂಪಲ್ಸರಿ ಆಕ್ಚುಲಿ ಅದು. ಓಕೆ, ಸ್ಮಾಲ್ ಅಮೌಂಟ್ ಹಾಕ್ತೀರಾ, ಅಕಸ್ಮಾತ್ ಸೆಕ್ಯೂರಿಟಿ ಪರ್ಪಸ್ ನಿಮ್ಮ ಫ್ಯಾಮಿಲಿಗೆ ಸೇಫ್ಟಿಗೋಸ್ಕರ ಬಲ್ಕ್ ಅಮೌಂಟ್ ಸಿಗುವಂಥದ್ದು. ಓಕೆ, ಇದು ಟರ್ಮ್ ಇನ್ಸೂರೆನ್ಸ್. ಟರ್ಮ್ ಇನ್ಸೂರೆನ್ಸ್ ಅಲ್ಲಿ ಎರಡು ಬರುತ್ತೆ. ನೀವು ಜಸ್ಟ್ ಪ್ರೀಮಿಯಂ ತುಂಬ್ತೀರಾ, ನಿಮ್ಗೆ ಲಾಸ್ಟ್ಗೆ ಮಾತ್ರ ನಿಮ್ಮ ಎಕ್ಸ್ಪೈರ್ ಆದ್ಮೇಲೆ ಅಥವಾ ಲಾಸ್ಟ್ಗೆ ಮಾತ್ರ ನಿಮ್ಗೆ ಅದರದ ಅಮೌಂಟ್ ಸಿಗುತ್ತೆ. ಇನ್ನೊಂದು ನೀವು ಕಟ್ಟಿದ್ದು ಕೂಡ ಸಿಗುತ್ತೆ, ಆ ಥರ ಟರ್ಮ್ ಇನ್ಸೂರೆನ್ಸ್ ಇರುತ್ತೆ. ಯಾಕೆಂದ್ರೆ ಇದು ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡುವಂಥದ್ದು. ಹೆಲ್ತ್ ಇನ್ಸೂರೆನ್ಸ್, ಈಗಿದ್ದು ಲೈಫ್ ಸ್ಟೈಲ್, ಫ್ಯಾಮಿಲಿ ಸೆಕ್ಯೂರಿಟಿ, ಅದನ್ನು ಕನ್ಸಿಡರ್ ಮಾಡುವಾಗ ಒಂದ್ಸಲ ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತಾಗುತ್ತೆ ಇವಾಗ ಬಿಲ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಒದ್ದಾಡೋದಕ್ಕಿಂತ ಇಲ್ಲಿ ನೀವು ಒಂದು ಮಿನಿಮಮ್ ಎಷ್ಟು ಫ್ಯಾಮಿಲಿ ಕವರೇಜ್ ಕೊಡುವಂಥ ಇನ್ಸೂರೆನ್ಸ್, ಪರ್ಸನ್ ಅಥವಾ ಫ್ಯಾಮಿಲಿಗೆ. ಆಮೇಲೆ ಕಿಡ್ ಎಜುಕೇಶನ್ಸ್, ನಿಮಗೆ ಮಕ್ಕಳಿದ್ರೆ ಅದರದ್ದು ಪ್ಲಾನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅಷ್ಟು ನಿಮ್ದು ಇದು ನಿಮಗೆ ಚೆಕ್ ಲಿಸ್ಟ್ ಅಂದ್ರೆ ಈ ಪ್ಲಾನ್ ಇದೆಯಾ ನಿಮ್ಮ ಹತ್ರ ಅಂತ. ಓಕೆ, ಕಿಡ್ಸ್ ಎಜುಕೇಶನ್, ಕಿಡ್ಸ್ ಮ್ಯಾರೇಜ್ ಪ್ಲಾನ್, ಆಮೇಲೆ ಹೋಮ್ ಪ್ಲಾನಿಂಗ್, ಮನೆ ಕಟ್ಟುವಂಥದ್ದು, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ, ನೀವು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಓಕೆ, ಅದನ್ನು ನೀವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡಬೇಕು. ನೀವು ಅದರ ಬಗ್ಗೆ ಒಂದು ಡ್ಯಾಶ್ ಬೋರ್ಡ್ ಇಟ್ಕೊಂಡು, ಅಥವಾ ಕೆಲವು ಟೂಲ್ಸ್ ಇರುತ್ತೆ ಆ ಥರ, ಅಥವಾ ಬ್ಯಾಂಕಿಂಗಿಂದ ಪೋರ್ಟ್ಫೋಲಿಯೋ ಇರುತ್ತೆ, ಈ ಥರ ಎಲ್ಲ ಆ್ಯಪ್ ಇರುತ್ತೆ. ಇದರಲ್ಲಿ ನಿಮ್ಮ ಹತ್ರ ರೆಡಿ ಇದೆಯಾ? ಆಮೇಲೆ ಫೈನಾನ್ಷಿಯಲ್ ಗೋಲ್, ಇಯರ್ ಟು ಇಯರ್ ನೀವು ಫೈನಾನ್ಷಿಯಲ್ ಗೋಲ್, ನಾನು ಎಷ್ಟೆಲ್ಲ ಈ ವರ್ಷ ಇಷ್ಟು ಇನ್ಕಮ್ ಮಾಡ್ಕೊಂಡಿದ್ದೇನೆ, ಇದು ಇಷ್ಟು ಡಬಲ್ ಆಗಬೇಕು ಅಥವಾ ಇಷ್ಟು ಗ್ರೋತ್ ಆಗಬೇಕು ಅಂತ ಪರ್ಟಿಕ್ಯುಲರ್ ಪ್ಲಾನ್ ಇರಬೇಕು. ಇಷ್ಟು ಅಮೌಂಟ್ ಅಲ್ಲೊಂದು ಫಿಗರ್ ನಿಮ್ಮ ಹತ್ರ ಫೈನಾನ್ಷಿಯಲ್ ಗೋಲದ್ದು ಇರಬೇಕು. ಇದಿದೆಯಾ? ಆಮೇಲೆ ಪೇರೆಂಟ್ಸ್ ಹೆಲ್ತ್ ಇನ್ಶೂರೆನ್ಸ್ ಫ್ಯಾಮಿಲಿದ್ದು, ಮತ್ತು ಸೇವಿಂಗ್ಸ್
ನೀವು 100% ಯಾವುದೇ ಇದ್ರೆ ಅಟ್ಲೀಸ್ಟ್ ಮಿನಿಮಮ್ 10% ನೀವು ಸೇವ್ ಮಾಡಬೇಕು. ಓಕೆ, ಆ ಥರ ಲೈಫ್ ಅಂದ್ರೆ ಅದೇ. ನೀವು ಸೇವಿಂಗ್ಸ್ ಆದ್ಮೇಲೆ ನೀವು ಎಕ್ಸ್ಪೆನ್ಸ್ ಅಥವಾ ಖರ್ಚು ಮಾಡುವಂಥದ್ದು. ಫಸ್ಟ್ ಸೇವಿಂಗ್ಸ್, ಇಷ್ಟು ಪರ್ಸೆಂಟ್ ಸೇವಿಂಗ್ಸ್, ಉಳಿದದ್ದನ್ನು ನೀವು ಖರ್ಚು ಮಾಡೋದು. ಖರ್ಚು ಮಾಡಿ ಉಳಿದದ್ದು ಸೇವಿಂಗ್ಸ್ ಅಲ್ಲ, ಅದಕ್ಕೆ ಸೇವಿಂಗ್ಸ್ ಅಂತ ಅದು ಉಳಿಯೋದು. ಓಕೆ, ನೀವು ಇಷ್ಟು ಪರ್ಸೆಂಟ್ ಉಳಿಸಿಬಿಟ್ಟು ಆಮೇಲೆ ನೀವು ಉಳಿದದನ್ನು ಬೇರೆ ಕಡೆ ಹಾಕಬೇಕು, ಆ ಥರ. ಆಮೇಲೆ ಎಮರ್ಜೆನ್ಸಿ ಫಂಡ್ ಅಂತ, ಸಪೋಸ್ ಅಕಸ್ಮಾತ್ ಏನಾದ್ರೆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ನೀವು ರಿಸರ್ವ್ ಮಾಡಿರ್ಬೇಕು. ಈಗ ನಿಮಗೆ ಅಕಸ್ಮಾತ್ ಏನೊಂದು ಆಯ್ತು ಅಥವಾ ಜಾಬ್ ಲಾಸ್ ಆಯ್ತು, ಇಂಥ ಟೈಮಲ್ಲಿ ನೀವು ಒಂದಷ್ಟು ಎಮರ್ಜೆನ್ಸಿ ಫಂಡ್ ಒಂದಿಷ್ಟು, ಒಂದು 3 ಲಕ್ಷ 6 ಲಕ್ಷ ಡಿಪೆಂಡ್ ಅಪಾನ್ ಯುವರ್ ನಿಮ್ಮ ಕರೆಂಟ್ ಲೈಫ್ ಸ್ಟೈಲ್ ನೋಡಿಕೊಂಡು ಅಷ್ಟು ಎಮರ್ಜೆನ್ಸಿ ಫಂಡ್ ನೀವು ರೆಡಿ ಮಾಡಿಟ್ಟಿರ್ಬೇಕು. ಅದಕ್ಕೆ ಯಾವುದು ಕೈ ಹಾಕ್ಲಿಕ್ಕಿಲ್ಲ. ಹಾಗೆ ನ್ಯಾಷನಲ್ ಇದು NPS, PPS, PPF, ಪ್ರಾವಿಡೆಂಟ್ ಫಂಡ್, ಇದರದ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ELSS, ಡಿಮ್ಯಾಟ್ ಅಕೌಂಟು, ಮತ್ತೆ ಡಿಮ್ಯಾಟ್ ಅಕೌಂಟ್ ಮಾಡಿಸ್ಬೇಕು. ಆಮೇಲೆ ಮ್ಯೂಚುವಲ್ ಫಂಡ್, SIP, IPO, ಲೋನ್ ಟ್ರ್ಯಾಕರ್, ಇದೆಲ್ಲ ನಿಮಗೆ ಫೈನಾನ್ಷಿಯಲ್ ಇದಾದ್ರೆ ನಿಮ್ಗೆ ಒಂದೊಂದು ಗೊತ್ತಾಗುತ್ತೆ. ಫೈನಾನ್ಷಿಯಲ್ ರಿಲೇಟೆಡ್ ನೀವು ತಿಳ್ಕೊಳ್ಬೇಕು. ಓಕೆ, ಫೈನಾನ್ಷಿಯಲ್ ಲಿಟ್ರಸಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಏನೆಲ್ಲ ಫೈನಾನ್ಷಿಯಲ್ಸ್ ಟರ್ಮ್ ಬರುತ್ತೆ, ನಾವು ಏನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ. ದುಡಿಯೋದು ಖರ್ಚು ಮಾಡೋದು ಅಷ್ಟೇ ಅಲ್ಲ, ಉಳಿದದ್ದು ಇಡೀ ವರ್ಲ್ಡ್ ನಡೆಯೋದು ಇದರಲ್ಲಿ ಅಲ್ವಾ, ಬೇರೆ ಬೇರೆ ಫೈನಾನ್ಷಿಯಲ್ ಪ್ಲಾನ್ ಅಲ್ಲಿ. ಅದೆಲ್ಲ ನೀವು ಗೊತ್ತಿರಬೇಕು. ಡಿಮ್ಯಾಟ್ ಅಕೌಂಟು, ಮ್ಯೂಚುವಲ್ ಫಂಡ್, SIP, IPO, ಆ ಥರ. ಆಮೇಲೆ ಲೋನ್ ಟ್ರ್ಯಾಕರ್, ನಿಮ್ಗೆ ಬೇರೆ ಬೇರೆ ಲೋನ್ ಇರುತ್ತೆ, ಅದು ಎಕ್ಸಾಕ್ಟ್ಲಿ ನೀವು EMI ಕಟ್ತಿರ್ತೀರ, ಅದು ಯಾವಾಗ ಕ್ಲೋಸ್ ಆಗುತ್ತೆ, ಅದನ್ನು ಯಾವ ಥರ ಬೇಗ ಕ್ಲೋಸ್ ಮಾಡ್ಬೋದು, ಅಥವಾ EMI ಬೌನ್ಸ್ ಆಗೋದಾಗಿ ನೋಡ್ಕೊಳ್ಳುವಂಥದ್ದು, ಇದೆಲ್ಲ ನಿಮಗೆ ಟ್ರ್ಯಾಕರ್ ನೀವು ಇಡಬೇಕು ನೀವು. ಆಮೇಲೆ ಕ್ರೆಡಿಟ್ ಕಾರ್ಡ್ ಟ್ರ್ಯಾಕರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬ್ಯಾಂಕ್ ಅಕೌಂಟ್, ಬೇರೆ ಬೇರೆ ನಿಮ್ಮ ಹತ್ರ ಎಷ್ಟು ಅಕೌಂಟ್ ಇದೆ ಅದೆಲ್ಲ ಟ್ರ್ಯಾಕ್ ಮಾಡಬೇಕು. ಮತ್ತೆ ಆ ಪರ್ಟಿಕ್ಯುಲರ್ ಅಕೌಂಟಿಗೆ ಪರ್ಪಸ್ ಇರಬೇಕು. 4 ಅಕೌಂಟ್ ಇದ್ರೆ ಎಲ್ಲದಕ್ಕೆಲ್ಲ ಯೂಸ್ ಆಗೋದಲ್ಲ. ಒಂದು ಸೇವಿಂಗ್ಸಿಗೆ, ಒಂದು ಎಮರ್ಜೆನ್ಸಿ ಫಂಡಿಗೆ, ಒಂದು ಎಕ್ಸ್ಪೆನ್ಸಿಗೆ, ಒಂದು ಜಸ್ಟ್ ಇನ್ಕಮ್. ಎಲ್ಲ ಏನಾದ್ರು ಬೇರೆ ಬೇರೆ ಇನ್ಕಮ್ ಬರುತ್ತೆ ಅಥವಾ ಬಿಸ್ನೆಸ್ ಇನ್ಕಮ್ ಬರುತ್ತೆ, ಅದೆಲ್ಲ ಅಲ್ಲಿಗೆ ಹೋಗುತ್ತೆ. ಮತ್ತೊಂದು ಅದನ್ನು ತೆಗೆದು ನೀವು ಇದಕ್ಕೆ ಎಕ್ಸ್ಪೆನ್ಸಿಗೆ, ಆ ಥರ ನೀವು ಅದನ್ನು ಮ್ಯಾನೇಜ್ ಮಾಡಬೇಕು. ಮಿನಿಮಮ್ 3-4 ಅಕೌಂಟ್ ಬೇಕಂತ ಹೇಳ್ತಾರೆ. ಓಕೆ, ಆಮೇಲೆ ಎಕ್ಸ್ಪೆನ್ಸಿವ್ ಟ್ರ್ಯಾಕರ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಹೆಚ್ಚಿನವರು ಮಾಡ್ಕೊಂಡಿರೋದಿಲ್ಲ. ಪ್ರತಿ ಮಂತು ನೀವು ಎಕ್ಸ್ಪೆನ್ಸ್ ಟ್ರ್ಯಾಕರ್ ಲೆಕ್ಕ ಹಾಕಬೇಕು. ಈ ತಿಂಗಳು ಎಷ್ಟು ಖರ್ಚಾಯಿತು, ಎಷ್ಟು ಉಳಿಯಿತು, ಆ ಥರ. ಲಾಸ್ಟ್ ಕಂಪೇರ್ ಮಾಡುವಾಗ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಿಮಗೆ ಫೈನಾನ್ಷಿಯಲ್ ಗ್ರೋತೇ ಗೊತ್ತಾಗೋದಿಲ್ಲ. ಗ್ರೋತ್ ನೀವು ಮೆಜರ್ ಮಾಡಿಲ್ಲ ಅಂದ್ರೆ ಗ್ರೋತ್ ಗೊತ್ತಾಗೋದಿಲ್ಲ, ಡೌನ್ ಹೋದದ್ದು ಗೊತ್ತಾಗೋದಿಲ್ಲ, ಲಾಸ್ ಆದದ್ದು ಗೊತ್ತಾಗೋದಿಲ್ಲ. ಅನ್ನೋದ್ರಿಂದ ಫೈನಾನ್ಷಿಯಲ್ ಟ್ರ್ಯಾಕರ್ ನೀವು ಮೇಂಟೈನ್ ಮಾಡಬೇಕು. ಆಮೇಲೆ ನೆಟ್ವರ್ತ್ ಟ್ರ್ಯಾಕರ್ ಅಂದ್ರೆ ಟೋಟಲ್ ನಿಮ್ಮ ವರ್ತ್, ಅದು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಬೇರೆ ಬೇರೆ. ಈಗ ಇದರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಸೆಟ್ ಇರುತ್ತೆ, ಮನೆ ಇರುತ್ತೆ, ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಬೇರೆ ಬೇರೆ ಜಾಗ ಇರುತ್ತೆ, ಸಾಲ ಕೊಟ್ಟಿರ್ತೀರಾ, ಸಾಲ ತಗೊಂಡಿರ್ತೀರಾ. ಟೋಟಲ್ ನಿಮ್ಮ ನೆಟ್ವರ್ತ್ ಅಂತ ಒಂದು ಮಾಸ್ಟರ್ ಶೀಟ್ ಇರುತ್ತೆ. ಅದು ನೆಕ್ಸ್ಟ್ ನಿಮಗೆ ಬೇರೆದು ಸಪ್ರೇಟ್ ಸಪ್ಲೈ ಮಾಡೋಣ. ಇದನ್ನು ನೀವು ಅಪ್ಡೇಟ್ ಮಾಡ್ತಾ ಇರಬೇಕು, ನೆಟ್ವರ್ಕ್ ಟ್ರ್ಯಾಕರ್. ಓಕೆ, ಯಾಕಂದ್ರೆ 15 ಈಗ ನೆಕ್ಸ್ಟ್ ಫ್ಯೂಚರ್ಗೆ ಏನೆಲ್ಲ ಬೇಕು ಅದೆಲ್ಲ ಈ ನೆಟ್ವರ್ಕ್ ಅಲ್ಲಿ ಕವರ್ ಆಗುತ್ತೆ. ಇದೇ ತರ ಗ್ರೋತ್ ಆದ್ರೆ ಹೆಂಗೆ ಇರುತ್ತೆ ಅಂತ ಅದರಲ್ಲಿ ನೆಟ್ವರ್ಕ್ ಅಲ್ಲಿ ಕವರ್ ಆಗುತ್ತೆ. ಆಮೇಲೆ ಡೆಪ್ಟ್ ಪ್ಲಾನಿಂಗ್, ಟ್ಯಾಕ್ಸ್ ಪ್ಲಾನಿಂಗ್, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್, ರಿಟೈರ್ಮೆಂಟ್ ಪ್ಲಾನಿಂಗ್, ಮನಿ ಮ್ಯಾನೇಜ್ಮೆಂಟ್, ಇದೆಲ್ಲ ಶೀಟ್. ಅದು ಬಜೆಟಿಂಗ್, ನೀವು ಬಜೆಟ್ ಮಾಡ್ತೀರಾ, ಪ್ರತಿ ವರ್ಷ ಬಜೆಟ್ ಮಾಡ್ತೀರಾ ಅಥವಾ ತಿಂಗಳು ನೀವು ಬಜೆಟಿಂಗ್, ಫೈನಾನ್ಷಿಯಲ್ ಗೋಲು, ಇದೆಲ್ಲ ಆಯ್ತು. ಬ್ಯಾಂಕಿಂಗ್ ಎಸೆಟ್, ಬಿಲ್ಡಿಂಗ್ ಎಸೆಟ್ಸ್, ಈ ಲಯಬಿಲಿಟಿ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವೇರ್ ಅಬೌಟ್ ಯುವರ್ ಓನ್ ಲಯಬಿಲಿಟೀಸ್, ನಿಮ್ಮ ಲಯಬಿಲಿಟಿ ಏನಂತ ಗೊತ್ತಾಗುವಂಥದ್ದು.
ಆಮೇಲೆ ಸ್ಪೆಂಡಿಂಗ್ ಟ್ರಿಗರ್ಸ್ ಬಗ್ಗೆ ಕೆಲವು ಸಲ ನೋಡುವಾಗ ನಮ್ಮ ಅದು ಬೇಕಂತ ಆಗುತ್ತೆ, ಅದು ರಿಯಲಿ ಬೇಕಾ ಇಲ್ವಾ, ಅಥವಾ ಕೆಲವು ಸಲ ಇಷ್ಟ ಅಂತ ಆಗ್ತದೆ, ಒಂದು ಇಷ್ಟಂತ ನಾವು ಬಜೆಟ್ ಮಾಡಿರ್ತೇವೆ, ಅದಕ್ಕಿಂತ ಜಾಸ್ತಿ ಹೋಗುತ್ತೆ, ಅದು ಟ್ರಿಗರಿಂಗ್ ಅದು. ಸೊ ಇದ್ರ ಬಗ್ಗೆ ನಿಮಗೆ ಅವೇರ್ ಇರಬೇಕು. ಈಗ 2 ಲಕ್ಷ ಅಂತ ಒಂದು ನೀವು ಪ್ಲಾನ್ ಮಾಡ್ಕೊಂಡಿರ್ತೀರ, ಅದು 2,75,000 ಆಯ್ತು. ಇದೆಲ್ಲ ಟ್ರಿಗರ್ ನಿಮಗೆ, ಅದು ಯಾಕೆ ಟ್ರಿಗರ್ ಆಯ್ತು ಅದೆಲ್ಲ ನಿಮಗೆ ಗೊತ್ತಿರಬೇಕು. ಡೂ ಯು ಹ್ಯಾವ್ ಫೈನಾನ್ಸ್ ಬುಕ್ಸ್? ಕೆಲವು ಬುಕ್ಸ್ ಬರುತ್ತೆ, ಫೈನಾನ್ಷಿಯಲ್ ಟ್ರ್ಯಾಕಿಂಗ್ ಬುಕ್, ಫೈನಾನ್ಸ್ ಕೋರ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಬೇರೆ ಬೇರೆ ವೆಲ್ತ್ ಕೋಚಸ್ ಇರ್ತಾರೆ, ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ಯಾರಿಗೆ ಹೆಲ್ಪ್ ಬೇಕಿದ್ರೆ ಹೇಳಿ, ನಾನು ರೆಫರೆನ್ಸ್ ಕೊಡ್ತೇನೆ. ಅವರು ನಿಮ್ಮ ಫೈನಾನ್ಸ್ ಗ್ರೋತ್ ಬಗ್ಗೆ ಬೇರೆ ಬೇರೆ ಟಿಪ್ಸ್, ಪ್ಲಾನಿಂಗ್ ಆ ಥರ ಹೆಲ್ಪ್ ಮಾಡ್ತಾರೆ. ಓಕೆ. ಕೋರ್ಸಸ್, ನೀವು ಬೇರೆ ಬೇರೆ ಕೋರ್ಸ್ ಇರುತ್ತೆ, ನೀವು ಆನ್ಲೈನಲ್ಲಿ ಕೋರ್ಸ್ ಸಿಗುತ್ತೆ, ಅಥವಾ ಯೂಟ್ಯೂಬಲ್ಲಿ ಇರುತ್ತೆ, ಅಥವಾ ನೀವು ಅದನ್ನು ರೆಡಿ ಮಾಡಿಕೊಂಡು ಒಂದು ಕೋರ್ಸ್ ನೀವು ತಿಳ್ಕೊಂಡಿರ್ಬೇಕು. ಮೀಳೆಲ್ಲ ಟರ್ಮ್ ಎಲ್ಲ ಬಂತಲ್ಲ, ಅದೆಲ್ಲ ಅದರಲ್ಲಿ ಕವರ್ ಆಗುತ್ತೆ. ಆಮೇಲೆ ಕೌಂಟಿಂಗ್, ನಿಮ್ಮ ಮನಿ ಕೌಂಟಿಂಗ್ ಬಿಹೇವಿಯರ್, ನೀವು ಕೌಂಟ್ ಮಾಡ್ತಾ ಇದ್ದೀರಾ ಹಣವನ್ನು? ಕೆಲವು ಸಲ ತುಂಬಿಸ್ತೇವೆ, ಅಲ್ಲಿ ಪ್ಯಾಕೆಟಲ್ಲಿ ಹಾಕ್ತಾ ಹೋಗ್ಬೋದು, ಅಥವಾ ಇಲ್ಲೊಂದು ಹಾಕ್ತಾ ಹೋಗ್ಬೋದು. ನಾವು ಮನಿ ಕೌಂಟಿಂಗ್ ಬಿಹೇವಿಯರ್ ಇಟ್ಕೊಂಡಿರೋದಿಲ್ಲ. ಈಗ ಅಂಗಡಿ ಕೊನೆಗೆ ಕ್ಲೋಸ್ ಆಗುವಾಗ ಎಷ್ಟಾಯಿತು, ಎಷ್ಟು ಉಳಿತು ಅಂತ ನೀವು ಲೆಕ್ಕ ಹಾಕ್ತೀರ. ಅದೇ ಥರ ಪ್ರತಿಯೊಬ್ಬರು ಮಲಗೋದಕ್ಕಿಂತ ಮುಂಚೆ ನಿಮ್ಮ ಪರ್ಸಲ್ಲಿ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅಂತ ನೀವು ಲೆಕ್ಕ ಹಾಕಬೇಕು. ಆಮೇಲೆ ಇನ್ಕಮಿಂಗ್ ಎಕ್ಸ್ಪೆನ್ಸಸ್ ಡೈಲಿ, ಅದಕ್ಕೆ ಚಾರಿಟಿ ಪರ್ ಮಂತ್, ಸುಕನ್ಯಾ ಸಮೃದ್ಧಿ ಯೋಜನೆ, ಈ ಥರ ಕೆಲವು ಯೋಜನೆಗಳಿರುತ್ತೆ ಗೌರ್ಮೆಂಟ್ ಸೈಡಿಂದ, ಅದೆಲ್ಲ ಅವೇರ್ನೆಸ್. ಅಕೌಂಟಬಿಲಿಟಿ ಪಾರ್ಟ್ನರ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಮ ಫ್ರೆಂಡ್ಸ್ ಇದ್ರೆ ಅದನ್ನು ನೀವು ಖಾಲಿ ಫ್ರೆಂಡ್ಸ್ ಅಲ್ಲ, ಅವನ ಅಕೌಂಟಬಿಲಿಟಿ ಪಾರ್ಟ್ನರ್ ಮಾಡಬೇಕು. ನಿಮ್ಮ ಗ್ರೋತಿಗೆ ಅವನು ಕೂಡ ರೆಸ್ಪಾನ್ಸ್ ತಗೊಳ್ಳೋಗಿ, ಅವನ ಗ್ರೋತಿಗೆ ನೀವು ರೆಸ್ಪಾನ್ಸ್ ತಗೊಳ್ಳುವಂಥದ್ದು. ಅಂದರೆ ಈ ಗೋಲನ್ನು ಟ್ರ್ಯಾಕ್ ಮಾಡಲಿಕ್ಕೆ, ನಿಮ್ಮ ಫೈನಾನ್ಷಿಯಲ್ ಇಂಪ್ರೂವ್ ಮಾಡಲಿಕ್ಕೆ, ಆ ಥರ ಅಕೌಂಟಬಿಲಿಟಿ ಪಾರ್ಟ್ನರ್ ತುಂಬ ಯೂಸ್ ಆಗುತ್ತೆ. ಓಕೆ, ಆವಾಗ ನೀವು ಮೆಜರ್ ಮಾಡ್ಬೋದು. ಈಗ ಸಿಂಪ್ಲಿ 25 ಫ್ರೆಂಡ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ಯೂಸ್ ಇಲ್ಲ. ಓಕೆ, ಅವರಿಂದ ಹೆಲ್ಪ್ ಆಗಬೇಕು, ನೀವು ಹೆಲ್ಪ್ಫುಲ್ ಆಗಿರ್ಬೇಕು. ಆ ಥರ ಖಾಲಿ ಎಣ್ಣೆ ಬಾಟಿಗೆ ಅದಕ್ಕೆಲ್ಲ ಫ್ರೆಂಡ್ಸ್ ಎಲ್ಲ, ಈ ಥರ ನಿಮ್ಮ ಗ್ರೋತ್ಗೆ ಇದು ಮಾಡಬೇಕು. ಈಗ ಅಕಸ್ಮಾತ್ ನೀವು ಲೆಕ್ಕ ಹಾಕಿದ್ರು, ಒಂದು ಕಾನ್ಸೆಪ್ಟ್ ಇದೆ, ನೀವು 5 ಮಂದಿ, ನಿಮ್ಮ 5 ಮಂದಿಯ ಕ್ಲೋಸ್, ಅಂದರೆ ಡೇ ಟು ಡೇ ನೀವು ಕಮ್ಯುನಿಕೇಟ್ ಮಾಡುವಂಥದ್ದು, ಅವ್ರ ಹತ್ರ ಜಾಸ್ತಿ ಮಾತಾಡ್ತೀರಾ, ಅವ್ರ ಹತ್ರ ನೀವು ಒಡನಾಟ ಇರುತ್ತೆ. ಇಂಥ 5 ಮಂದಿಯ ಹೆಸರು ಲಿಸ್ಟ್ ಮಾಡಿ, ಆಮೇಲೆ ಅಲ್ಲಿ ಸೈಡಲ್ಲಿ ಅವರ ಸ್ಯಾಲ್ರಿ ಎಷ್ಟು, ಮಂತ್ಲಿ ಅಥವಾ ಇಯರ್ಲಿ ಅಪ್ರಾಕ್ಸಿಮೇಟ್ ಸ್ಯಾಲ್ರಿ ಎಷ್ಟು ಅಂತ ಲೆಕ್ಕ ಹಾಕಿ, 5 ಮಂದಿದ್ದು. ಇದೊಂದು ಈವಾಗಲೇ ಮಾಡಿ. ಓಕೆ, ಇದನ್ನು ಟೋಟಲ್ ಮಾಡಿಬಿಟ್ಟು ನೀವು ಅವರೇಜ್ ತಗೊಳ್ಳಿ. ಅವರೇಜ್, ಓಕೆ, ಅವರೇಜ್ ತಗೊಂಡ್ರೆ ಆ ಸ್ಯಾಲ್ರಿ, ಆ ಅರೌಂಡ್ ಆ ಅಮೌಂಟ್ ಇರುತ್ತಲ್ಲ, ಅದರ ಅರೌಂಡ್ ನಿಮ್ಮ ಸ್ಯಾಲ್ರಿನೇ ಇರುತ್ತೆ. ನಿಮ್ಮ ಸ್ಯಾಲ್ರಿನೂ ಅದರ ಅಂದಾಜಿದೆ. ಅಂದರೆ ನಮ್ಮ ಪರ್ಸನಲ್ ಲೈಫ್ ಹೆಂಗಿರುತ್ತೆ, ನಮ್ಮ ಫ್ರೆಂಡ್ ಸರ್ಕಲ್, ಕ್ಲೋಸ್ ಫ್ರೆಂಡ್ ಸರ್ಕಲ್ ಹೆಂಗಿರುತ್ತೆ, ಅದರ ಅವರೇಜ್ ಆಗಿರುತ್ತೆ. ಓಕೆ, ಆದ್ದರಿಂದ ಒಂದು ಇಂಪ್ರೂವ್ ಮಾಡಲಿಕ್ಕೆ ನೀವು ಫ್ರೆಂಡ್ಶಿಪ್ಪನ್ನು ಬೆಳೆಸ್ತಾ ಹೋಗ್ಬೇಕು. ದೊಡ್ಡ ಹೈ ಲೆವೆಲ್ ಮಾಡ್ತಾ ನಾವು ಗ್ರೋ ಆಗಬೇಕು, ನಮ್ಮ ಒಟ್ಟಿಗೆ ಗ್ರೋ ಆಗಬೇಕು, ಅಥವಾ ಅಂಥ ಇನ್ವೈರ್ಮೆಂಟಲ್ಲಿ ನೀವು ಬೀಳ್ಬೇಕು ಹೋಗಿ. ಈಗ ಬೇರೆ ಬೇರೆ ಇದಿರುತ್ತೆ, ಇಲ್ಲಿ ಕ್ಲಬ್ಗಳಿರುತ್ತೆ, ಮತ್ತು ದೊಡ್ಡ ದೊಡ್ಡ ಈ ಥರ ಬಿಸ್ನೆಸ್ ಮೀಟ್ ಅಂಥದ್ದೆಲ್ಲ ಇರುತ್ತೆ. ಅಂಥಕ್ಕೆಲ್ಲ ನೀವು ಎನ್ರೋಲ್ ಆಗಬೇಕು. ಆವಾಗ ನೀವು ಆಟೋಮೆಟಿಕ್ ಬೂಸ್ಟ್ ಆಗ್ತೀರ. ಅವರನ್ನು ಇನ್ನೊಬ್ಬರನ್ನು ನೋಡಿ ಕೂಡ, ಇನ್ನೊಬ್ಬರ ಗ್ರೋತನ್ನು ನೋಡಿ ಕೂಡ ನೀವು ಕೂಡ ಬೂಸ್ಟ್ ಆಗ್ತೀರಿ. ಮತ್ತು ಮೆಂಟರ್, ನಿಮ್ಮನ್ನು ಮೆಂಟರ್, ಸದಾ ನಿಮ್ಮನ್ನು ಟ್ರ್ಯಾಕ್ ಮಾಡ್ತಿರುವಂಥದ್ದು, ಸಜೆಷನ್ ಕೊಡುವಂಥದ್ದು, ಗುರುಗಳಂತ ಹೇಳ್ತೇವಲ್ಲ, ಅದು ಈ ಥರ ನೀವು ಮಾಡ್ತಾ ಇರಬೇಕು. ಒಬ್ಬರನ್ನು ಆ್ಯಕ್ಚುಲಿ ತುಂಬ ಮಂದಿಗೆ ವೆಲ್ತ್, ಅಟ್ಲೀಸ್ಟ್ ಎಲ್ಲದಕ್ಕೂ ಇವಾಗ ನಿಮ್ಗೆ ಅನುಕೂಲ ಇದ್ದರೆ ಮೆಂಟರನ್ನು ಇಟ್ಕೊಳ್ಳಿ. ಓಕೆ, ಅದು ಇವಾಗ ಆನ್ಲೈನಲ್ಲೆಲ್ಲ
ತುಂಬಾ ಅಂತ ಕೋರ್ಸಸ್ಗಳು ಅಂತ ಮೆಂಟರ್ಶಿಪ್ ಎಲ್ಲ ನಡೀತಿರುತ್ತೆ. ಹೆಲ್ತ್ ಕೋಚು ಆಮೇಲೆ ಲೈಫ್ ಕೋಚು. ಯಾಕಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೆಲವು ನಮ್ಗೆ ಗೊತ್ತಿರೋದು ಎಡವಟ್ಟಾಗುತ್ತೆ ಅಥವಾ ಹೋಪ್ಸ್ ಕಳ್ಕೊಂಡಿರ್ತೇವೆ. ಆ ತರ ಸ್ಪಿರಿಚುವಲ್ ಈ ತರ ಸಪ್ರೇಟ್ ಕೋರ್ಸ್ಗಳು ನೀವು ಅಡಾಪ್ಟ್ ಮಾಡ್ಕೋಬೇಕು. ಅದಷ್ಟು ಕಾಸ್ಟ್ಲಿ ಅನ್ಸೋದಿಲ್ಲ. ಮತ್ತೆ ಕಾಸ್ಟ್ಲಿ ಇದ್ರು ಕೆಲವು ಸಲ ನಿಮ್ಗೆ ಯೂಸ್ ಆಗ್ತದ್ರಿಂದ. ಸೊ ಅದರಿಂದ ಈ ತರ ನೀವು ಕೋಚ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ನಿಶ್ ಕ್ಲಾರಿಟಿ, ನೀವು ಬಿಸ್ನೆಸ್ ಆದ್ರೆ ಅಥವಾ ಫ್ರೀಲಾನ್ಸರ್ ಆದ್ರೆ ನಿಮ್ಮ ಏಮ್ ಗುರಿಗಳು ಕ್ಲಾರಿಟಿ ಇದೆಯಾ? ಅದಕ್ಕಂದ್ರೆ ಒಂದಷ್ಟು ಕ್ಲಾರಿಟಿಗೂ ಅದೊಂದು ಮೆಥಡ್ ಇದೆ, ಅದು ಕ್ಲಿಯರ್ ಆಗಿದೆಯಾ? ಆಮೇಲೆ ನಿಮ್ಮ ಸೋಷಿಯಲ್ ಎಕ್ಸಿಸ್ಟೆನ್ಸ್, ಸೋಷಿಯಲ್ ಡಿಸ್ಪ್ಲೇ ಕ್ಲೀನ್ ಮಾಡ್ಕೋಬೇಕು. ಫೇಸ್ಬುಕ್ ಇದೆಲ್ಲ ನೀವು ಕ್ಲೀನ್ ಆಗಿದೆಯಾ? ಅಂದ್ರೆ ಅದರಿಂದ ನಿಮ್ಗೆ ಇಂಪ್ರೂವ್ ಆಗಬೇಕು. ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅಥವಾ ನಿಮ್ದು ಇಂಪ್ರೂವ್ ಆಗಬೇಕು. ಕನೆಕ್ಟಿವಿಟಿ ಇರಲಿ, ರೆಕಗ್ನಿಷನ್ ಇರಲಿ, ಅಥವಾ ಅರ್ನಿಂಗ್ ಇರಲಿ, ಮಾರ್ಕೆಟಿಂಗ್ ಇರಲಿ, ಇದು ಪ್ರೊಫೈಲ್ ಕ್ಲೀನ್ ಅಪ್ ಮಾಡ್ಕೊಳ್ಳುವಂಥದ್ದು. ಫೇಸ್ಬುಕ್ ಇದಿದೆಯಾ? ಫೇಸ್ಬುಕ್ ಪೇಜ್ ಬರುತ್ತೆ, ಫೇಸ್ಬುಕ್ ಗ್ರೂಪ್ ಬರುತ್ತೆ. ನೀವು ಸಪ್ರೇಟ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕೋಚ್ ಆಗಿದ್ರೆ, ಈಗ ಹೆಲ್ತ್ ಕೋಚ್ ಅಂತಂದ್ರೆ ಒಂದು ನಿಮ್ದೊಂದು ಗ್ರೂಪ್ ಇರುತ್ತೆ, ಟೀಚರ್ಸ್ ಇರ್ತಾರೆ, ಅಥವಾ ಬಿಸ್ನೆಸ್ ಕೋಚ್ ಅಥವಾ ಸಾಫ್ಟ್ವೇರ್ ಆ ಥರ, ಅಥವಾ ಬೇರೆ ಬೇರೆ ಗ್ರೂಪ್ಗೆ, ನಿಮ್ಮ ಇಂಟ್ರೆಸ್ಟ್ ಗ್ರೂಪ್ಗೆ ನೀವು ಜಾಯ್ನ್ ಆಗುವಂಥದ್ದು. ಅದು ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಲಿಂಕ್ಡ್ ಇನ್ ಪ್ರೊಫೈಲ್. ಇದು ಪ್ರೊಫೆಷನ್ ವೆರಿ ಇಂಪಾರ್ಟೆಂಟ್. ಪ್ರೊಫೆಷನಲ್ ಪೀಪಲ್ಗೆ ಲಿಂಕ್ಡ್ ಇನ್ ಪ್ರೊಫೈಲ್. ಆಮೇಲೆ ಪಾಡ್ಕಾಸ್ಟ್ ಅಂತ ಬರುತ್ತೆ, ಬ್ರಾಂಡೆಡ್ ವೆಬ್ಸೈಟ್ ಬರುತ್ತೆ. ನಿಮ್ದೊಂದು ವೆಬ್ಸೈಟ್, ನೀವು ಬ್ರ್ಯಾಂಡ್ ಮಾಡ್ಕೊಳ್ಳುವಂಥ ವೆಬ್ಸೈಟ್, ಇಂಥದ್ದೆಲ್ಲ ಹೆಲ್ಪ್ ಬೇಕಿದ್ರೆ ಕೇಳಿ. ಬ್ರ್ಯಾಂಡ್ ವೆಬ್ಸೈಟ್, ಗೂಗಲ್ ಮೈ ಬಿಸ್ನೆಸ್. ಈ ಬಿಸ್ನೆಸ್ ಫೀಲ್ಡಲ್ಲಿ ಇದ್ರೆ ನಿಮ್ದು ರ್ಯಾಂಕಿಂಗ್, ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ ರ್ಯಾಂಕಿಂಗ್ಗೆ ಇದು SEO ಅಂತ ಹೇಳ್ತೀವಲ್ಲ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಇದಕ್ಕೆಲ್ಲ ಗೂಗಲ್ ಮೈ ಬಿಸ್ನೆಸ್ ಹೆಲ್ಪ್ ಆಗುತ್ತೆ. ಆಮೇಲೆ ಡಿಜಿಟಲ್ ಬಿಸ್ನೆಸ್ ಕಾರ್ಡ್ ಅದು ಡಿಜಿಟಲ್ ಅಲ್ಲಿ ಇರುವಂಥದ್ದು. ಅದು ಯೂಟ್ಯೂಬ್ ಚಾನೆಲ್ಸ್, ಪ್ರಾರಂಭದಲ್ಲಿ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮಗೆ ನಿಮ್ಮ ಬಿಸ್ನೆಸ್ಗೋಸ್ಕರ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬೇಕು. ಅದರ ಮುಖಾಂತರ ನೀವು ಕಂಟಿನ್ಯೂಸ್ ಪ್ರೋಗ್ರೆಸ್ ತೋರಿಸ್ಬೇಕು ಅಥವಾ ಸೋಷಿಯಲ್ ಡಿಸ್ಪ್ಲೇ ಮಾಡಬೇಕು. ಅದರಲ್ಲಿ ಕೂಡ ನಿಮಗೆ ಅರ್ನಿಂಗ್ ಕೂಡ ಮಾಡ್ಬೋದು. ತುಂಬ ಮಂದಿ ಯೂಟ್ಯೂಬರ್ಸ್ ಇದ್ದಾರೆ, ಅವರೆಲ್ಲ ಅರ್ನಿಂಗ್ ಮಾಡೋದು ಯೂಟ್ಯೂಬಲ್ಲಿ ವಿಡಿಯೋ ಕಂಟೆಂಟ್ ಹಾಕುವಂಥದ್ದು. ಆಮೇಲೆ ಲಿಂಕ್ ಟ್ರೀ ಅಂತಂದು ಬರುತ್ತೆ. ಲಿಂಕ್ ಟ್ರೀ ಅಂದರೆ ಒಂಥರ ಬಿಸ್ನೆಸ್ ಕಾರ್ಡ್ ಟೈಪ್, ಆನ್ಲೈನ್. ಅಲ್ಲೆಲ್ಲ ಲಿಂಕ್ಸ್ ಇರುತ್ತೆ ನಿಮ್ಮ ಇಂಪಾರ್ಟೆಂಟ್. ಅದು ಕ್ಯಾಲೆಂಡ್ಲಿ ಇದು ಮೀಟಿಂಗ್ ಸೆಟ್ ಮಾಡುವಂಥದ್ದು. ನೀವು ಕೋಚ್ ಆಗಿದ್ರೆ, ಬಿಸ್ನೆಸ್ ಇದಾದ್ರೆ, ಸರ್ವಿಸ್ ಪ್ರೊವೈಡರ್ ಆದರೆ, ಅಥವಾ ಅದು ಮೀಟಿಂಗ್ ಶೆಡ್ಯೂಲ್ ಮಾಡುವಂಥದ್ದು. ಟ್ರಸ್ಟ್ ಪೈಲಟ್, ಇದು ರಿವ್ಯೂ ಅಂತ ಇರ್ತಲ್ಲ, ರಿವ್ಯೂಗೆ ಸಂಬಂಧಪಟ್ಟಂಥದ್ದು. ಆಮೇಲೆ ಟ್ವಿಟರ್, ಮೀಡಿಯಂ, ಇದೆಲ್ಲ ಆರ್ಟಿಕಲ್, ಬ್ಲಾಗ್ ಟೈಟಲ್, ಮೀಡಿಯಂ, ಕೋರಾ, ಪಿಂಟ್ರೆಸ್ಟ್, ಲ್ಯಾಂಡಿಂಗ್ ಪೇಜ್ ಇದು ಬಿಸ್ನೆಸ್ ರಿಲೇಟೆಡ್ ಅಥವಾ ನಿಮ್ಮದು ಪ್ರೊಫೈಲ್ ಪೇಜ್, ಲ್ಯಾಂಡಿಂಗ್ ಪೇಜ್, ಇಮೇಲ್ ಮಾರ್ಕೆಟಿಂಗ್ ಟೂಲು, ಈ ಥರ ನೀವು ಇದ್ದೀರಾ. ಆಮೇಲೆ ಕೆಲವು ಚಾಲೆಂಜಸ್ಗೆ ನೀವು ಇದು ಮಾಡುತ್ತೆ. ಈಗ ಇಂಗ್ಲೀಷ್ಗೆ ಅಂದರೆ ಕಮ್ಯುನಿಕೇಶನ್ ಚಾಲೆಂಜ್, ಒಂದು 90 days ಚಾಲೆಂಜಸ್, ಹೆಲ್ತ್ ಚಾಲೆಂಜಸ್, ಆ ಥರ ನೀವು ಬೇರೆ ಬೇರೆ ಚಾಲೆಂಜಸ್ಗೆ ಹಾರಬೇಕು ಆ ಥರ. ಅಥವಾ ನೀವು ಕೋಚ್ ಆದರೆ ನೀವು ಈ ಥರ ಮಾಡ್ಕೊಳ್ಳುವಂಥದ್ದು. ಇದನ್ನೆಲ್ಲ ಈ ಥರ ನೀವು ನಿಮ್ಮ ಪ್ರೊಫೈಲ್ಗೆ ಚೆಕ್ ಲಿಸ್ಟ್ ಮಾಡಿಕೊಂಡು ಮಾಡಬೇಕು. ಇದರಲ್ಲಿ ಯಾವುದು ಮ್ಯಾಂಡೇಟರಿ ಇದೆ ನೀವು ಕೂಡ ಅದನ್ನು ಪಿಕ್ ಮಾಡ್ಕೋಬೋದು. ಓಕೆ, ಇದಾದ್ಮೇಲೆ ಇಲ್ಲಿ ಎಸ್ ನೋ ಮಾಡಿದರೆ, ನಿಮಗೆ ಇದರಲ್ಲಿ ನೀವು ಎಸ್ ನೋ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದು 50%, ಒಂದು 50-60% ಮೇಲೆ ಇದ್ರೆ ನಿಮ್ಮ ಲೈಫ್ ಕರೆಕ್ಟ್ ಆಗಿದೆ ಅಂತ. ಇಲ್ಲಾಂದ್ರೆ ನೋ ಇದೆ, ಯಾವ್ದು ಏರಿಯಾಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂತಾನು ಗೊತ್ತಾಗುತ್ತೆ. ಇದು ಚೆಕ್ ಲಿಸ್ಟ್ ಮಾಡುವಂಥದ್ದು. ಓಕೆ, ಆಮೇಲೆ ನಿಮ್ದು ಹಳೆಯ ಗೋಲ್ ಇದ್ರೆ, ಈ ಗೋಲ್ ಇರುತ್ತೆ, ಅದನ್ನು ನೀವು ರಿವ್ಯೂ ಮಾಡಬೇಕು. ಹಳೆಯ ಗೋಲ್ಗಳನ್ನೆಲ್ಲ ಈ ವರ್ಷ ರಿವ್ಯೂ ಮಾಡಬೇಕು. ಓಕೆ, ಇದು ಗೋಲ್ ಇರುತ್ತೆ. ಗೋಲಲ್ಲಿ ಹೆಂಗೆ ಅಂದ್ರೆ ಆಗ ತೋರಿಸಿದ್ದೇನೆ, ಇಲ್ಲಿ ಬೇರೆ ಬೇರೆ ಇದರಲ್ಲಿ ಕ್ಯಾಟಗರಿ ಬರುತ್ತೆ. ಇಲ್ಲಿ ಗೋಲ್ ಡೀಟೇಲ್,
ಅದು ಒಂದು ಗೋಲ್ ಇರ್ಬೋದು. ಅದಕ್ಕೆ ನೀವು ಪ್ರಿಯಾರಿಟಿ ಕೊಡ್ತಾ ಹೋಗ್ಬೇಕು. ಈ ಫೈನಾನ್ಷಿಯಲ್ ಗೋಲ್ ಅಂದ್ರೆ ನನಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ತಿಳ್ಕೊಂಡ್ರೆ ಆ ಸೋರ್ಸ್ಗೆ ನೀವು ಪ್ರಯಾರಿಟಿ ಕೊಡ್ತಾ ಹೋಗ್ಬೇಕು. ಓಕೆ, ಲಿಸ್ಟ್ ಮಾಡಿ ಆದಷ್ಟು ಫೋಕಸ್ 1-2ಕ್ಕೆ ಫೋಕಸ್ ಮಾಡಿದ್ರೆ ಜಾಸ್ತಿ ಆಗಿದೆ. ಇದು 25 ಫೋಕಸ್ ಮಾಡಿದ್ರು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾವುದೂ ಮಾಡೋಕ್ಕಾಗಲ್ಲ. ಅದರಿಂದ ಕೆಲವುದನ್ನು ಆಟೋಮೆಟಿಕ್ ಮಾಡುವಂಥದ್ದು ಎತ್ತರ. ಇಲ್ಲಿ ನೀವು ಅದಕ್ಕೆ ಇದು ಮಾಡಬೇಕು. ಆಮೇಲೆ ಟಾರ್ಗೆಟ್, ಆ ಗೋಲ್ಗೆ ನೀವು ಇಯರ್ ಟಾರ್ಗೆಟ್ ಮಾಡ್ತೀರಾ. ಅದು 6 ಮಂತ್ ಇದು ನಾವು ಈಗ ಮಾಡ್ತಾ ಇರೋದು 1 ಇಯರ್. ಓಕೆ, 1 ಇಯರ್ ನಾವು 2004 2003 ಅದರದ್ದು ಗೋಲ್ ನಾವು ಸೆಟ್ ಮಾಡುವಂಥದ್ದು. ಓಕೆ, ಆ ಥರ ನೀವಲ್ಲಿ ಎಂಡ್ ಇಯರ್ ಅಥವಾ 6 ಮಂತ್ 3 ಮಂತ್ ನೀವು ಇಲ್ಲಿ ಹಾಕಬೇಕು ಆ ಗೋಲು ಯಾವಾಗ ಎಂಡ್ ಆಗ್ಬೇಕಂತ. ಓಕೆ, ನಾರ್ಮಲ್ ಆಗಿ 1 ವರ್ಷದ್ದು ತಗೊಳ್ಳುವಂಥದ್ದು ಅಥವಾ ಅದಕ್ಕಿಂತ ಮುಂಚೆ ಮಾಡ್ಬೋದು. ಓಕೆ, ಈಗ ಒಂದು ಗೋಲ್ ತಗೊಂಡ್ರೆ ಅದರದ್ದು ಬೆಸ್ಟ್ ಏನು, ಅದ್ರ ಗುಡ್ ಏನು, ಬ್ಯಾಡ್ ಏನು, ವರ್ಸ್ಟ್ ಏನು ಅಂತ ಅದು ನೀವು ಇಲ್ಲಿ ಹಾಕ್ಬೇಕು. ಓಕೆ, ಈಗ ನೀವು 1 ಕೋಟಿ, 1 ವರ್ಷಕ್ಕೆ 1 ಕೋಟಿ ನಾವು ಇನ್ಕಮ್ ಮಾಡ್ಬೇಕಂದ್ರೆ ಇದು ನಿಮಗೆ ಗೋಲ್ ಇರುತ್ತೆ. ಆದ್ರೆ ಕೆಲವು ಸಲ ನಾವು ಆ ಗೋಲನ್ನು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ನೀವು ಲೆಕ್ಕ ಹಾಕ್ಬೇಕು ಪರ್ಸೆಂಟೇಜ್. ಓಕೆ, ಬೆಸ್ಟ್ ಅಂದ್ರೆ ಇಷ್ಟಂದ್ರೆ ಬೆಸ್ಟ್, ಇದಂದ್ರೆ ಬ್ಯಾಡ್, ಈ ತರ ಅದಕ್ಕೆ ನೀವು ಹಾಕ್ಬೇಕು. ಈಗ ನೀವು 1 crore ಮಾಡಿಬಿಟ್ಟು 0 ಇನ್ಕಮ್ ಮಾಡಿದ್ರೆ ಲಾಸ್ ಮಾಡ್ಕೊಂಡ್ರೆ ಅದು ಅಷ್ಟೇ, ಅಥವಾ 1 crore 50 ಮಾಡಿದ್ರೆ ಅದನ್ನ ನೀವು ಡಿಫೈನ್ ಮಾಡ್ಕೋಬೇಕು. ಓಕೆ, ಇದು ಗೋಲ್. ಸೊ ಆಮೇಲೆ ಅದನ್ನೇ ರಿವ್ಯೂ ಮಾಡುವಂಥದ್ದು. ನೀವೇನು ಗೋಲ್ ಹಾಕ್ತೀರಾ, ಈಗ ಸಮಥಿಂಗ್ ಕ್ರೋರ್ ಇಲ್ಲಿ ಹಾಕ್ತೀರಾ, ಇಷ್ಟವರೆಗೆ ಆಗ್ಬೇಕು, ಇದನ್ನ ನೀವು ರಿವ್ಯೂ ಮಾಡ್ಬೇಕು. ಓಕೆ, ರಿವ್ಯೂ ಮಾಡುವ ಇದು ಅಚೀವ್ ಮಾಡೋದಕ್ಕೆ ಕಾರಣವೇನು, ಇದು ಅಚೀವ್ ಮಾಡ್ಲಿಕ್ಕೆ ಕಾರಣವೇನು ಅಂದ್ರೆ ಆಬ್ಸ್ಟೆಕಲ್. ಓಕೆ, ಚಾಲೆಂಜಸ್ ನೀವು ಫೇಸ್ ಮಾಡಿರೋದು, ನನಗೆ ಕಮಿಟ್ಮೆಂಟ್ ಇಲ್ಲ, ಲೇಜಿನೆಸ್, ಅಥವಾ ಮೆಂಟರ್ಶಿಪ್ ಇಲ್ಲ, ಮೋಟಿವೇಶನ್ ಇಲ್ಲ, ಅಥವಾ ಫಂಡ್ ನನಗೆ ಅರೇಂಜ್ ಆಗಿಲ್ಲ, ಈ ತರ ನೀವು ಎಲ್ಲದಕ್ಕೂ ನೀವು ಯಾವ್ದು ಅಚೀವ್ ಆಗಿಲ್ಲ. ಓಕೆ, ಆ ಪರ್ಟಿಕ್ಯುಲರ್ ಗೋಲ್ ಅಲ್ಲಿರುವ ಆಬ್ಸ್ಟೆಕಲ್ ನ ನೀವು ಐಡೆಂಟಿಫೈ ಮಾಡಬೇಕು ಪ್ರತಿಯೊಂದಕ್ಕೂ. ಓಕೆ, ಆಬ್ಸ್ಟೆಕಲ್ ಅನ್ನು ಐಡೆಂಟಿಫೈ ಮಾಡಬೇಕು. ಅದನ್ನು ನೀವು ನೆಕ್ಸ್ಟ್ಗೆ ಅದು ನಿಮ್ಮ ಫೋಕಸ್ಡ್ ಏರಿಯಾ. ಆಮೇಲೆ ಅದನ್ನು ರಿಪೀಟ್ ಮಾಡ್ಬೇಕು ನೀವು. ಓಕೆ, ಅದನ್ನು ನಾವು ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಂಡು ಅಂದ್ರೆ ಇದನ್ನು ಅಫರ್ಮೇಷನ್ ಮಾಡ್ಬೇಕು. ಓಕೆ, ಈಗ ನಾನು ಲೇಜಿನೆಸ್ ಆ ಥರ ನಾನು ಪ್ರೊಯಾಕ್ಟಿವ್ ಆಗಿರ್ತೇನೆ, ಅಥವಾ ನಾನು ಓವರ್ ಸ್ಪೆಂಡ್ ಮಾಡ್ತೇನೆ, ನಾನು ಕೇರ್ಫುಲ್ ಆಗಿ ಇದು ಮಾಡ್ತೇನೆ. ಅದು ನಿಮ್ಮ ಡೈಲಿ ಅಫರ್ಮೇಷನ್ ಒಂದ್ಸಲ ಓದುವಂಥದ್ದು ಬೆಳಿಗ್ಗೆ, ಅದನ್ನು ಅಫರ್ಮೇಷನ್ ಆಗಿ ಕನ್ವರ್ಟ್ ಮಾಡಬೇಕು ನೀವು. ಅಫರ್ಮೇಷನ್ ಈಗ ಈ ಆಬ್ಸ್ಟೆಕಲ್ ಬರುತ್ತಲ್ಲ, ಆಬ್ಸ್ಟೆಕಲ್ ಅನ್ನು ಲಿಸ್ಟ್ ಮಾಡಿಕೊಂಡು ಅಲ್ಲಿ ಚಾಟ್ ಜಿಪಿಟಿಗೆ ಹೋಗಿ ಇದನ್ನು ಅಫರ್ಮೇಷನ್ ಆಗಿ ಕನ್ವರ್ಟ್ ಮಾಡು ಅಂತ ನೀವು ಕಮಾಂಡ್ ಕೊಟ್ಟರೆ ಅದು ನಿಮಗೆ ಅಫರ್ಮೇಷನ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಅದನ್ನು ಒಂದು A4 ಶೀಟಲ್ಲಿ ಪ್ರಿಂಟ್ ತಗೊಂಡ್ಬಿಟ್ಟು ಅಥವಾ ನಿಮ್ಮ ಬುಕ್ಕಲ್ಲಿ ಬರೆದುಕೊಂಡು ಡೈಲಿ ಓದುವಂಥದ್ದು. ಓಕೆ, ಈ ಥರ ಇದು ರಿವ್ಯೂ ಮಾಡುವಂಥದ್ದು. ಈಗ ನಿಮಗೆ ಗೋಲ್ ಗೊತ್ತಾಯ್ತು ಏನೆಲ್ಲ ಮಾಡಬೇಕು ಅಂತ, ಟಾರ್ಗೆಟ್ ಇದೆಲ್ಲ ಎಷ್ಟು, ಆಮೇಲೆ ಗೋಲ್ ಸೆಟ್ ಮಾಡುವಾಗ ವೈ, ಇದು ಯಾಕೆ, ಈ ಗೋಲ್ ಯಾಕೆ ಅಂತ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಅರ್ಜೆನ್ಸಿ, ಓಕೆ, ಈ ಗೋಲಲ್ಲಿ ನಿಮ್ಗೆ ಅರ್ಜೆನ್ಸಿ ಏನು, ಮತ್ತೆ ಯಾವ ತರ ಆ ಥರ. ಆಮೇಲೆ ಅದನ್ನು ಯಾವ ಥರ ನೀವು ಈ ಗೋಲ್ ಅನ್ನು ನೀವು ಸಕ್ಸಸ್ಫುಲ್ ಆಗಿ ಮಾಡೋದ್ರೆ ಯಾವ ಥರ ಅಚೀವ್ ಮಾಡ್ತೀರಾ. ನಿಮಗೆ ಒಂದು ಆಫೀಸ್ ಓಪನ್ ಮಾಡ್ಬೇಕಂತ ಅದನ್ನು ಇನಾಗ್ರೇಷನ್ ಮಾಡಿ ಎಲ್ಲ ಫ್ರೆಂಡ್ಸ್ ಅನ್ನು ಕರ್ಕೊಂಡು ನೀವು ಸೆಲೆಬ್ರೇಟ್ ಮಾಡ್ತೀರಾ, ಆ ಥರ ಅದು. ಮತ್ತೊಂದು, ನೀವು ಅಚೀವ್ ಮಾಡಿಲ್ಲ ಅಂದ್ರೆ ಏನು ನಿಮ್ಗೆ ಲಾಸ್. ಓಕೆ, ಅಚೀವ್ ಮಾಡಿಲ್ಲ ಅಂದ್ರೆ ಏನು ನಿಮ್ಗೆ ಲಾಸ್, ಅದು ನೀವು ಕೂಡ ಹಾಕ್ಬೇಕು. ಓಕೆ, ನೀವು ಟ್ರಿಪ್ಪಿಗೆ ಹೋಗಿಲ್ಲ ಅಂದ್ರೆ
ಏನೇ ಒಂದು ಇದರಲ್ಲಿ ರಿಲೇಷನ್ ಟ್ರಿಪ್ಗೆ ಲಾಸ್ ಏನು, ಒಂಥರ ಅಸಮಾಧಾನ ಇರುತ್ತೆ, ಜಗಳ ಇರುತ್ತೆ, ಆ ಥರ ಅದನ್ನು ನೀವು ಲಿಸ್ಟ್ ಮಾಡ್ಕೋಬೇಕು. ಓಕೆ. ಆಮೇಲೆ ಇದ್ರದ್ದು ಬೆನಿಫಿಟ್ ಯಾರಿಗೆ ಸಿಗುತ್ತೆ, ನಿಮ್ಗೆ ಸಿಗುತ್ತಾ, ನಿಮ್ಮ ಫ್ಯಾಮಿಲಿಗೆ ಸಿಗುತ್ತಾ, ಎನ್ವೈರನ್ಮೆಂಟ್ಗೆ ಸಿಗುತ್ತಾ, ಕಮ್ಯುನಿಟಿಗೆ ಸಿಗುತ್ತಾ, ಅದು ಆ ಥರ. ಆಮೇಲೆ ಈಗ ಆ ಒಂದು ಪರ್ಟಿಕ್ಯುಲರ್ ಗೋಲನ್ನು ಅಚೀವ್ ಮಾಡಿದ್ರೆ ಯಾರೆಲ್ಲ ಸಫರ್ ಆಗ್ತಾರೆ ಅದನ್ನು ಕೂಡ ನೀವು ಹಾಕಬೇಕು. ಓಕೆ. ಆಮೇಲೆ ಓಕೆ, ಈಗ ಇದೊಂದು ಈ ಗೋಲ್, ಇವಾಗ ನೀವು ಒಂದು ಹೊಸ ಗೋಲ್ ಕ್ರಿಯೇಟ್ ಮಾಡ್ತೀರಾ. ಈ ಹೊಸ ಗೋಲ್ ಕ್ರಿಯೇಟ್ ಮಾಡುವಾಗ ಓಕೆ, ವೈ ಯು ಡೋಂಟ್ ಹ್ಯಾವ್ ಇಟ್ ಎಟ್, ಇಷ್ಟರಾಗಿ ಯಾಕೆ ಮಾಡಿಲ್ಲ ಅದು ಅಂತ. ನೀವು ಹೊಸ ಪ್ಲಾನ್ ಅಥವಾ ನಾನು ಮುಂಚೆನೇ ಯೋಚನೆ ಇತ್ತು, ಇದು ಮಾಡಿಲ್ಲ, ಇದು ಮಾಡಬೇಕಿತ್ತು, ಅದೆಲ್ಲ ನೀವು ಬರೀಬೇಕು. ಆಮೇಲೆ ವಾಟ್ ಇಸ್ ಯುವರ್ ಪೊಟೆನ್ಷಿಯಲ್. ಓಕೆ, ಇಲ್ಲಿ ನಿಮ್ಗೆ ಏನು ಬೇಕು ಇದನ್ನ ಅಚೀವ್ ಮಾಡ್ಲಿಕ್ಕೆ, ಪೊಟೆನ್ಷಿಯಲ್ ಏನಿದೆ, ನಿಮ್ಮ ಅರ್ಹತೆ ಏನಿದೆ, ನನ್ನ ಹತ್ರ ಕಮಿಟ್ಮೆಂಟ್ ಇದೆ, ನನ್ನ ಹತ್ರ ಫಂಡ್ ಇದೆ, ನಂದು ಆಕ್ಷನ್ ಓರಿಯೆಂಟೆಡ್ ತಗೊಳ್ಳುವಂತ ಇದೆ, ಅದನ್ನೆಲ್ಲ ನೀವು ಇಲ್ಲಿ ಹಾಕ್ಬೇಕು. ಓಕೆ. ಮತ್ತೊಂದು ಇದರ ರಿಕ್ವೈರ್ಮೆಂಟ್, ನಿಮ್ಗೆ ಇದಕ್ಕೆ ಏನೆಲ್ಲ ನಿಮ್ಗೆ ಸಪೋರ್ಟ್ ಬೇಕು, ಸಪೋರ್ಟ್ ಏನು ಬೇಕು, ಹ್ಯಾಂಡ್ ಹೋಲ್ಡಿಂಗ್, ಟ್ರೈನಿಂಗ್, ಇಂಥದ್ದೆಲ್ಲ ಬೇಕಾದ್ರೆ ನೀವು ಐಡೆಂಟಿಫೈ ಮಾಡಬೇಕು. ಓಕೆ. ಈಗ ಮೆಂಟರ್ಶಿಪ್ ಬೇಕಾ, ಈಗ ಒಂದು ಫೈನಾನ್ಷಿಯಲ್ ಗ್ರೂಪ್ ಮಾಡ್ತೀರಾ, ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಬೇಕು, ಈ ತರ ನೀವು ಅದರದ್ದು ಏನು ರಿಕ್ವೈರ್ಮೆಂಟ್, ಸಪೋರ್ಟಿಂಗ್ ಏನು, ಅದೆಲ್ಲ ನೀವು ಪ್ಲಾನ್ ಮಾಡ್ಕೋಬೇಕು. ಓಕೆ, ಈ ತರ. ಮತ್ತೊಂದು ಫೈನಾನ್ಸ್ ಅಂದ್ರೆ ಇಯರ್ ಅಂದ್ರೆ ಅದನ್ನು 6 ಮಂತ್ಗೆ ಕನ್ವರ್ಟ್ ಮಾಡಬೇಕು, ಆಮೇಲೆ ಮಂತ್ಲಿ ಕನ್ವರ್ಟ್ ಮಾಡಬೇಕು, ಆಮೇಲೆ ವೀಕ್ಲಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಇಷ್ಟರಲ್ಲಿ ಇಷ್ಟ ಆಗ್ಬೇಕಿತ್ತಂತ. ಆವಾಗ ನಿಮಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಿಮ್ಮ ಗೋಲ್ ಮಾಡುದಂದ್ರೆ ಅದು ಅಚೀವ್ ಮಾಡ್ಲಿಕ್ಕೆ ಇರುವಂಥದ್ದು. ಗೋಲ್ ಅನ್ನೋದು ಬ್ರೇಕ್ ಮಾಡ್ಲಿಕ್ಕೆ ಇರುವಂಥದ್ದಲ್ಲ. ರೂಲ್ಸ್ ಬೇಕಾದ್ರೆ ಬ್ರೇಕ್ ಮಾಡ್ಬೋದು, ಗೋಲು ಅಚೀವ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡುವಂಥದ್ದು. ಆಗಿಲ್ಲ ಅಂದ್ರೆ ಇನ್ನೊಂದು ವಿಷಯ. ಓಕೆ, ಅದಕ್ಕಂದ್ರೆ ರೂಟ್ ಕಾಸ್ ಇರುತ್ತೆ. ಯಾಕಂದ್ರೆ ಗೋಲ್ ಅಂದ್ರೆ ಅಲ್ಲಿ ನಿಮಗೆ ಮೆಜರ್ಮೆಂಟ್ ಕೂಡ ಇರುತ್ತೆ. ಇದು ಇಷ್ಟು ಗೋಲ್ ಶೀಟ್. ಓಕೆ, ಇಲ್ಲಿ ನೋಡ್ಕೊಳ್ಳಿ, ವೆಲ್ತ್, ಹೆಲ್ತ್, ಕ್ಯಾರಿಯರ್, ಲರ್ನಿಂಗ್, ಸ್ಪಿರಿಚುವಲ್, ಕಾಂಟ್ರಿಬ್ಯೂಷನ್, ಪರ್ಸನಲ್, ರಿಲೇಶನ್ಶಿಪ್, ಇನ್ನೇನಾದ್ರೂ ಇದ್ರೆ ನೀವು ಹಾಕ್ಬೋದು. ಓಕೆ, ಇಲ್ಲಿ ಗೋಲ್ ಹಾಕ್ತೀರಾ, ಆಮೇಲೆ ಟಾರ್ಗೆಟ್ ಡೇಟ್ ಅಂದ್ರೆ ಬೆಸ್ಟ್ ಅಂದ್ರೆ ಏನದ್ರಲ್ಲಿ. ಓಕೆ, ಅದೆರಡು ಕೂಡ ಒಂದೇ ಬೆಸ್ಟ್. ಆಮೇಲೆ ಗುಡ್, ಬ್ಯಾಡ್, ವರ್ಸ್ಟ್ ನಿಮಗೆ ಗೊತ್ತಿರಬೇಕು. ಓಕೆ, ಆಮೇಲೆ ವೈ ನೌ, ವಾಟ್ ಇಸ್ ಅರ್ಜೆನ್ಸಿ, ಆಮೇಲೆ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ, ಸೆಲೆಬ್ರೇಷನ್, ಆಮೇಲೆ ಯಾರಿಗೆ ಎಫೆಕ್ಟ್ ಆಗಿದೆ, ಇಫ್ ನಾಟ್ ಏನಾಗುತ್ತೆ, ಇಫ್ ಯು ನಾಟ್ ಅಚೀವ್, ಕಾಸ್ಟ್ ಏನಾದ್ರು ಅದು, ಆಮೇಲೆ ಇದು ಬೆನಿಫಿಟ್ ಯಾರಿಗೆ, ಫಾರ್ whom it is going to be benefited, if not achieved who will be suffer, ಯಾರೆಲ್ಲ ಸಫರ್ ಆಗ್ತಾರೆ, ಆಮೇಲೆ ಇಷ್ಟರಿಗೆ ಯಾಕೆ ಮಾಡಿಲ್ಲ, why you don't have it yet, ಆಮೇಲೆ ವಾಟ್ ಇಸ್ ಯುವರ್ ಪೊಟೆನ್ಷಿಯಲ್, ನಿಮ್ದು ಸ್ಟ್ರೆಂತ್ ಏನು ಇದನ್ನ ಮಾಡ್ಲಿಕ್ಕೆ, ಅಚೀವ್ ಮಾಡ್ಲಿಕ್ಕೆ ಅದು, ಆಮೇಲೆ ಸಪೋರ್ಟಿಂಗ್ ಸಿಸ್ಟಮ್ ಅನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಇದು. ಆಮೇಲೆ ನೀವು ಇದನ್ನು ಫೈನಾನ್ಷಿಯಲ್ ಅಂದ್ರೆ ಅದನ್ನು ವೀಕ್ಲಿಗೆ ಯಾವ ತರ ನೀವು 6 ಮಂತ್ಲಿ ಗೋಲು, ಮಂತ್ಲಿ ಮತ್ತೆ ವೀಕ್ಲಿಗೆ ನೀವು ಅದನ್ನು ಕನ್ವರ್ಟ್ ಮಾಡಬೇಕು. ಇಯರ್ ಇಂದ ಮಂತ್ ಇಂದ ವೀಕ್ಲಿ, ಈ ತರ ನೀವು ಕನ್ವರ್ಟ್ ಮಾಡ್ಬೇಕಿದ್ದು ಮಾಸ್ಟರ್ ಗೋಲ್. ಓಕೆ, ಇದಿಷ್ಟು. ಒಂದ್ಸಲ ಗೋಲ್ ಅನ್ನು ಕನ್ವರ್ಟ್ ಮಾಡಿದ್ಮೇಲೆ ಅದನ್ನ ನೀವು ಒಂದ್ಸಲ ಅಫರ್ಮೇಷನ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅಫರ್ಮೇಷನ್ ಅಂದ್ರೆ ಈಗ ನಾನು 10 lakh ಪರ್ ಮಂತ್ ನನಗೆ ಏಮ್ ಇದೆ. ಓಕೆ, ಅವಾಗ ಏನ್ ಮಾಡ್ತೇವೆ ನಾವು, ಅದನ್ನು ಅಫರ್ಮೇಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ನಾನು ತಿಂಗಳಿಗೆ 10 lakh ಅರ್ನ್ ಮಾಡ್ತಾ ಇದ್ದೇನೆ, ಆ ಥರ ಪ್ರೆಸೆಂಟ್ ಟೆನ್ಷನ್ಲಿ ಹಾಕ್ಬಿಟ್ಟು ಅದನ್ನು ಸೆಲ್ಫ್ ಮೋಟಿವೇಶನ್ ಮಾಡ್ತಾ ಹೋಗುವಂಥದ್ದು. ಓಕೆ,
ಒಂದು ನಿಮಿಷ. ಒಂದು ನಿಮಿಷ. ಇದು ನೀವು ಎಲ್ಲವನ್ನು ಅಫರ್ಮೇಷನ್ ಮಾಡಿ ನೀವು ಡೈಲಿ ಮಾರ್ನಿಂಗ್ ರಿಚುವಲ್ಸ್ ಅಂತ ಇರುತ್ತೆ, ಅದರಲ್ಲಿ ನೀವು ಅದನ್ನು ಮನನ ಮಾಡಬೇಕು. ಓಕೆ, ಇದಿಷ್ಟು ಗೋಲ್. ಆಮೇಲೆ ನೀವು ಟ್ರ್ಯಾಕಿಂಗ್ ಮಾಡುವಂಥದ್ದು 168 ಅವರ್. 168 ಅಂದ್ರೆ ಒಂದು ವಾರ. ಒಂದು ವಾರಕ್ಕೆ ಎಷ್ಟು ಅವರ್ ಬರುತ್ತೆ, ಇಷ್ಟು ಅವರ್ ಬರುತ್ತೆ. ನೀವು ಅದನ್ನು ನೀವು ಪ್ಲಾನ್ ಮಾಡಬೇಕು. ಅಂದ್ರೆ ಅರ್ಧ ಗಂಟೆಗೆ ಇದರಲ್ಲಿ ನೀವು ಶೀಟ್ ರೆಡಿ ಮಾಡ್ತಾ ಹೋಗ್ಬೇಕು. ಈ ತರ ವೀಕ್ 1, ವೀಕ್ 2, ವೀಕ್ 3 ಆ ತರ ನೀವು ಇದು ಪ್ಲಾನ್ ಮಾಡ್ಬೇಕು. ಓಕೆ, ಎಷ್ಟು ಗಂಟೆಗೆ ಹೇಳ್ತೀರಾ, ಎಷ್ಟು ಗಂಟೆಗೆ ಮಲಗ್ತೀರಾ, ನಿಮ್ಮ ಸ್ಲೀಪ್ ಟೈಮ್ ಎಷ್ಟು ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ನೀವು ಫಸ್ಟ್ ಎಷ್ಟು ಗಂಟೆ ಹೇಳ್ತೀರಾ, ಅಲ್ಲಿ ನೀವು ಬೆಳಿಗ್ಗೆ ಬಂದು ಏನ್ ಮಾಡ್ತೀರಾ, ಒಂದೂವರೆ ಗಂಟೆ ನಿಮ್ಗೋಸ್ಕರ ನೀವು ಪ್ಲಾನ್ ಮಾಡಬೇಕು ಮಾರ್ನಿಂಗ್ ರಿಚುವಲ್ಸ್. ಓಕೆ, ಅಲ್ಲಿ ಏನಿರುತ್ತೆ, ನೀವು ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತೀರಾ, ಓಡ್ತೀರಾ, ಅಥವಾ ಯೋಗಾಸನ ಮಾಡ್ತೀರಾ ಒಂದು ಅರ್ಧ ಗಂಟೆ, ಆಮೇಲೆ ಮೆಡಿಟೇಷನ್ ಮಾಡ್ತೀರಾ, ಆಮೇಲೆ ಕೆಲವು ಬೇರೆ ಬೇರೆ ರಿಚುವಲ್ಸ್ ಇರುತ್ತೆ, ಸ್ಪಿರಿಚುವಲ್ ರಿಚುವಲ್ಸ್ ಇರ್ಬೋದು, ಅಥವಾ ಈ ತರ ಫೈನಾನ್ಷಿಯಲ್ ಅದು, ಅಥವಾ ಗ್ರ್ಯಾಟಿಟ್ಯೂಡ್, ಆಮೇಲೆ ಗೋಲು, ಡೈಲಿ ಪ್ಲಾನಿಂಗ್, ಇದೆಲ್ಲ ನೀವು ಬೆಳಿಗ್ಗೆ ಒಂದೂವರೆ ಗಂಟೆ ಮಾಡುವಂಥದ್ದು. ಆಮೇಲೆ ಪುಸ್ತಕ ಓದುವಂತ ಒಂದು ಇದು, ಈ ತರ ನೀವು ಎಷ್ಟೊಳಗೆ ನೀವು ಮಾಡ್ತೀರಾ. ಆಮೇಲೆ ಆಫೀಸ್ ಅವರದ್ದು ಪ್ಲಾನ್ ಮಾಡ್ಕೋಬೇಕು. ನೀವು ಮನೆಯಲ್ಲಿ ಎದ್ಕೊಂಡು ಮಾಡ್ಕೊಂಡು ಅದಕ್ಕೆ ಸಪ್ರೇಟ್ ನೀವು ಇಲ್ಲಿ ಪ್ಲಾನ್ ಹಾಕ್ಬೇಕು ನೀವು. ಆಮೇಲೆ ಎಷ್ಟು ಗಂಟೆಗೆ ಮಲಗ್ತೀರಂತ. ಓಕೆ, ಇದು ಸಪ್ರೇಟ್ ನಿಮಗೆ ಇನ್ನೊಂದು ಸೆಷನ್ ಬೇಕಾದ್ರೆ ಇದು ಮಾಡ್ಬೋದು. ಓಕೆ, ಇದಿಷ್ಟ ನೀವು ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೋಬೇಕು. ಓಕೆ, ಇದು ವಾರ, ಇದು ನಿಮ್ಮ ಡೈಲಿ ರುಟೀನ್ ಇದು. ಓಕೆ, ಸೊ ಏನ್ ನಿಮ್ಮ ಪ್ಲಾನ್ ಇರುತ್ತೆ ಇದು ಇದಕ್ಕೆ ಅಲೈನ್ ಆಗಿರುತ್ತೆ. ಓಕೆ, ಇಲ್ಲಿ ಏನ್ ಮಾಡ್ತೀರಾ, ಅದು ನಿಮ್ಮ ಟೈಮ್ ಅನ್ನು ಕಂಟ್ರೋಲ್ ಮಾಡುವಂಥದ್ದು. ನೀವು ಟೈಮ್ ಕಂಟ್ರೋಲ್ ಮಾಡೋದಿಲ್ಲ. ಸೊ ಈ ತರ ಟೈಮ್ ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಗೋಲ್ ಅಚೀವ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಏನಾಗಿದೆ ಏನು ಇಲ್ಲಿ ಹೋಗೋದು ಗೊತ್ತಾಗಲ್ಲ, ಟೈಮ್ ಹೋಗಿರೋದು ಗೊತ್ತಾಗಲ್ಲ, ಅಚೀವ್ ಮಾಡಲ್ಲ. ಓಕೆ, ಇದು ಟೈಮ್ ರಿಲೇಟೆಡ್. ಆಮೇಲೆ ಮನಿ ಮ್ಯಾನೇಜ್ಮೆಂಟ್ಗೆ ನೀವು ಸಪ್ರೇಟ್ ಬ್ಯಾಂಕ್ ಇದ್ದು ಒಂದೊಂದು ಬ್ಯಾಂಕ್ ಎಷ್ಟು, ಮತ್ತೆ ಲೋನ್ ಎಷ್ಟು, ಮತ್ತೆ ಯಾವ ಡೇಟ್ ಎಲ್ಲ ಇದರಲ್ಲಿ ಟ್ರಿಗರ್ ಆಗುತ್ತೆ. ಈಗ EMI ಟ್ರಿಗರ್ ಆಗೋದು, ಲೋನ್ ಅಥವಾ ಯಾವುದು ಕ್ರೆಡಿಟ್ ಕಾರ್ಡ್ ಬಿಲ್ ಟ್ರಿಗರ್ ಆಗೋದು, ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು. ಓಕೆ, ಆಮೇಲೆ ಇದೆಲ್ಲ ಎಕ್ಸ್ಪೆನ್ಸ್ ಟ್ರ್ಯಾಕರ್, ಡೈಲಿ ಎಕ್ಸ್ಪೆನ್ಸ್ ಟ್ರ್ಯಾಕರ್ ನೀವು ಮೇಂಟೈನ್ ಮಾಡಬೇಕು. ನೆಟ್ವರ್ಕ್, ಆಮೇಲೆ ಕ್ರೆಡಿಟ್ ಸ್ಕೋರು, ಅದೆಲ್ಲ ಸಿಬಿಲ್ ಸ್ಕೋರ್ ನೀವು ಮೇಂಟೈನ್ ಮಾಡ್ಬೇಕು, ಇಲ್ಲಾಂದ್ರೆ ಬಾಟ್ನಿಕ್ ಆಗುತ್ತೆ. PF ಬ್ಯಾಲೆನ್ಸ್, ಸ್ಟಾಕ್ ಪೋರ್ಟ್ಫೋಲಿಯೋ, ಈ ತರ ಇದಿಷ್ಟು ನೀವು ಬೇರೆ ಬೇರೆ ನೀವು ನಿಮ್ದೆ ಮಾಡಬೇಕು. ಸೊ ಈ ತರ ಗೋಲ್ ನೀವು ರೆಡಿ ಮಾಡ್ಕೊಳ್ಬೇಕು. ಇದು ನಿಮ್ಗೆ ಆಕ್ಚುಲಿ ಇದನ್ನ ಸ್ಟಾರ್ಟಿಂಗ್ ಇಲ್ಲೇ ಮಾಡ್ಬೇಕು, ಯಾಕಂದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಇದು ಪ್ಲಾನ್ ಮಾಡ್ಕೊಳ್ಬೇಕು. ಓಕೆ, ಕೊನೆಯ ವಾರ ಒಂದೆರಡು ದಿನದಲ್ಲಿ ಇದು ಕ್ಲೋಸ್ ಮಾಡ್ಬೇಕು. ನೀವು ತಪ್ಪಿದ್ರೆ ಇಯರ್ನ ಪ್ರಾರಂಭದ ದಿನ, ಓಕೆ, ಒಂದು ವಾರದೊಳಗೆ ಇದು ನೀವು ಕ್ಲಿಯರ್ ಮಾಡಿಕೊಂಡು ರಿವ್ಯೂ ಮಾಡಿಸ್ಬೇಕು. ಆತರ ನಿಮ್ಮ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಅಥವಾ ಮೆಂಟರ್ ಇರ್ಬೋದು, ಅಥವಾ ಅಕೌಂಟೇಬಲ್ ಪಾರ್ಟ್ನರ್ ಇದೆ, ಅವರ ಹತ್ರ ಎಲ್ಲ ಇದು ನೀವು ಈ ಗೋಲ್ ಅನ್ನ ರಿವ್ಯೂ ಮಾಡಿಸ್ಬೇಕು. ಅಥವಾ ನಿಮ್ಮ ಹತ್ರ ಅದು ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಇಟ್ಕೊಂಡು ಇದನ್ನು ನೀವು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇದು ಓಕೆ, ಇದು ಇಷ್ಟು ಮಾಡಿದ್ಮೇಲೆ ನಾವು ಒಂದು ಗ್ರೂಪ್ ಮಾಡ್ತಾ ಇದ್ದೇನೆ. ಜಸ್ಟ್ ಅಲ್ಲಿ ಬೇರೆ ಏನಿಲ್ಲ, ಗೋಲ್ ಟ್ರ್ಯಾಕಿಂಗ್ ಮಾತ್ರ ಮಾಡುವಂಥದ್ದು. ಸೊ ನಿಮಗೆ ರೆಗ್ಯುಲರ್ ಆಗಿ ಅಲರ್ಟ್ ಬೇಕಾಗುತ್ತೆ, ಅಥವಾ ಟಿಪ್ಸ್ ಬೇಕಾಗುತ್ತೆ,
ಸೊ ಅಂಥದ್ದೆಲ್ಲ ನಾವು ಪ್ರೊವೈಡ್ ಮಾಡಲಿಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ. ಇಂಟ್ರೆಸ್ಟ್ ಇದ್ದವರು ನನಗೆ ವೈಯಕ್ತಿಕವಾಗಿ ಪಿಂಗ್ ಮಾಡುವಂಥದ್ದು. ಇದಿಷ್ಟು ರಿಲೇಟೆಡ್ ಟು ಗೋಲ್ ಟ್ರ್ಯಾಕಿಂಗ್. ಗೋಲ್ ಸೆಟ್ ಮಾಡೋದು ಖಾಲಿ ಓದುವುದು ಅಥವಾ ಬ್ಯೂಟಿಫುಲ್ ಮಾಡಿದ್ರೆ ಸಾಕಾಗೋದಲ್ಲ, ಗೋಲ್ ಯಾವಾಗಲೂ ಬರೀಬೇಕು ಅಂತ. ಈಗ ಡಿಜಿಟಲ್ ಅಲ್ಲಿ ಬರೀತಿದ್ದೀರಾ, ಅದನ್ನು ಓದ್ತಾ ಹೋಗ್ಬೇಕು, ರೆಗ್ಯುಲರ್ ಆಗಿ ಅದನ್ನು ನೋಡ್ತಾ ಹೋಗ್ಬೇಕು, ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಈ ತರ ಇದೊಂದು ಹ್ಯಾಬಿಟ್ ಆಗಿ ನಿಮ್ಗೆ ಬರ್ಬೇಕಿದು. ಇದಿಷ್ಟು. ಸೊ ಆದ್ರಿಂದ ನೀವು ಟೈಮ್ ಅನ್ನು ಸೆಟ್ ಮಾಡಿದ್ರೆ ಎಲ್ಲ ಸೆಟ್ ಆಗುತ್ತೆ. ಆದ್ರಿಂದ ಏನಾದರೂ ಡೌಟ್ ಇದ್ರೆ ಆಮೇಲೆ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.